ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದಾರೆ ಎಲ್ಲರೂ? ಅದರಲ್ಲೂ ಸುಭಾಷ್ ಭಾಳ ಚೆನ್ನಾಗಿದ್ದಾನೆ ಇವತ್ತು. ಸೊ ಮಕ್ಕಳೇ, ಭಿನ್ನರಾಶಿಗಳ ಸಂಕಲನ ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ನೆನಪಿದೆಯಾ ಭಿನ್ನರಾಶಿಗಳ ಸಂಕಲನ? ಈ ಥರದ ಸಂಕಲನ ಮಾಡ್ಲಿಕ್ಕೆ ಬರ್ತದೆ ಎಲ್ಲರಿಗೂ? ನಿಜವಾಗಿಯೂ ಹೇಳ್ಬೋದಾ? ಒಂದೇ ಒಂದು ಪ್ರಶ್ನೆ ಪುನರಾವರ್ತನೆ ಮಾಡೋಣ. ಏನು ಮಾಡ್ತಿದ್ವಿ ಈ ಥರ ಒಂದು ಸಂಕಲನದ ಪ್ರಶ್ನೆ ಬಂದಾಗ? ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ ಏನಾಗ್ತದೆ ಮಕ್ಕಳೇ? 16 + 2 18 ಪ್ಲಸ್ ಛೇದ ಏನಿದೆ 53 ಇದೆ. ಆಗ ಅಂಶಗಳನ್ನು ನೇರವಾಗಿ ಕೂಡಿಸ್ಬಿಡ್ತೀವಿ. ಕರೆಕ್ಟಾ ಚಿರು? ಕರೆಕ್ಟಪ್ಪ? ರೈಟ್. ಈ ಥರ ಬರಿತಾ ಇದ್ವಿ ಚಿರು. ರೈಟ್ ಚಿರು? 18 ಪ್ಲಸ್ ಈ ಸಂಕಲನ ನಿಮಗೆ ಮಾಡೋಕ್ಕಾಗಲಿಲ್ಲಪ್ಪ ಅಂದರೆ ಏನು ಮಾಡಿ? ಕಚ್ಚಾ ಕೆಲಸ ಮಾಡ್ಕೊಂಬಿಡಿ. ವಿದ್ಯಾ 21 14 72 ಎಲ್ಲವನ್ನು ಕೂಡಿಸ್ಬಿಡಿ. ಏನಾಗ್ತದೆ ನೋಡಿ? 6 7 8 2 10 107 ಆಗ್ತದೆ. ಕರೆಕ್ಟ್? ಸೊ 107 ಡಿವೈಡೆಡ್ ಬೈ 53. ನನ್ನ ಪ್ರಕಾರ 53 ಎರಡಲೇ ಏನು ಬರುತ್ತೆ ಮಕ್ಕಳೇ? 106 ಶೇಷ 1. ವಿಷಮ ಭಿನ್ನರಾಶಿನ ಮಿಶ್ರ ಭಿನ್ನರಾಶಿಯಾಗಿ ಪರಿವರ್ತನೆ ಮಾಡಿದ್ವಿ. 18 + 2 20 1/53. ಇದು ನಮಗೆ ಬೇಕಾದಂತಹ ಸರಿಯಾದ ಉತ್ತರ. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ? ಇಷ್ಟು ಬರ್ತದಲ್ವೆಲ್ಲರಿಗೂ? ಮಕ್ಕಳೇ, ಭಿನ್ನರಾಶಿಗಳ ಸಂಕಲನದಲ್ಲಿ ಎಲ್ಲ ರೂಪಗಳನ್ನು ನೋಡಿದ್ವಿ ನಾವು. ಈಗ ಭಿನ್ನರಾಶಿಗಳ ವ್ಯವಕಲನಕ್ಕೆ ಬರೋಣ. ಭಾಳ ಸರಳ. ಭಿನ್ನರಾಶಿಗಳ ಸಂಕಲನ ಹೇಗೆ ಮಾಡ್ತಿದ್ರು, ಭಿನ್ನರಾಶಿಗಳ ವ್ಯವಕಲನವನ್ನು ಸಹ ಅದೇ ಥರ ಮಾಡ್ತೀರ. ಛೇದ ಒಂದೇ ಥರ ಇದ್ದಾಗ ಎಂತ ಇಲ್ಲ, ಅದೇ ಛೇದ ಬರಿತೀವಿ. ಅಂಶ ಬೇರೆ ಬೇರೆ ಇದೆ. ಮೈನಸ್ ಇದ್ರೆ ಏನು ಮಾಡ್ತೀವಿ? 5 - 2 5 - 2 ಏನು ಬರುತ್ತಪ್ಪ ಸುಭಾಷ್? 3/7 ಸುಭಾಷ್. ಕರೆಕ್ಟ್ ಸುಭಾಷ್? ಅಲ್ಲೇನು ಬರ್ತದೆ? ವೆರಿ ಗುಡ್. ಛೇದ 13 ಇದೆ. ನೇರವಾಗಿ ಅದನ್ನು ವ್ಯವಕಲನ ಮಾಡ್ಬೋದು. 11ರಲ್ಲಿ 4 ಹೋದರೆ 7/13. ಇದಕ್ಕೆ ಸರಿಯಾದ ಉತ್ತರ. ಗೊತ್ತಾಗ್ತಿದೆಯಾ? ಸಂಕಲನ ಹೇಗೆ ಮಾಡ್ತಿದ್ವಲ್ಲ ಅದೇ ಥರ ವ್ಯವಕಲನ ಮಾಡ್ತೀವಿ. ಓಕೆ, ಸಂಕಲನ ಹೇಗಿತ್ತೋ ಅದೇ ಥರ ವ್ಯವಕಲನ ಮಾಡ್ತೀವಿ. ವ್ಯತ್ಯಾಸ ಏನಿಲ್ಲ. ಏನು ಬರ್ತದೆ? ನೇರವಾಗಿ ಬರಿಬೋದಾ? ಛೇದ 9 8ರಲ್ಲಿ 3 ಹೋದರೆ 5. ನೇರವಾಗಿ ಬರಿಬೋದಾ ಮಕ್ಕಳೇ? ಬರಿತಿದ್ದೀರಲ್ವ ಎಲ್ಲರೂ? ಥ್ಯಾಂಕ್ ಯು. ಏನು ಬರ್ತದೆ? 9 - 5 4. 11ಕ್ಕೆ 11 ಹಾಗೆ ಬರಿತೀವಿ. ಸಂಕಲನ ಹೇಗಿತ್ತೋ ವ್ಯವಕಲನ ಹಾಗೇ ಇದೆ. ಜಾಸ್ತಿ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಯಾವಾಗ ಬರುತ್ತೆ ಅಂದರೆ ಮಿಶ್ರ ಭಿನ್ನರಾಶಿ ಮತ್ತು ಪೂರ್ಣಾಂಕಗಳು ಬಂದಾಗ ಅದನ್ನು ಹೇಳ್ಕೊಡ್ತೀವಿ ಹೇಗೆ ಅಂತ. ಆಯಿತಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಾಲೋ ಜಿ. ತಪ್ಪು. 5/10 ಬರುತ್ತೆ. ಸರಿ ಮರಿ ದೀಕ್ಷಾ. ಛೇದ 10 ಇದೆ, 10 ಬರುತ್ತೆ. ಮೇಲ್ಗಡೆ 7 - 2 ಏನು ಆಗ್ತದೆ? 5. ಆದರೆ ದೀಕ್ಷಾ ಕನಿಷ್ಠ ರೂಪಕ್ಕೆ ತರ್ಬೋದು. 5 1 5 5 2 10 ಏನು ಬರ್ತಿದೆ? 1/2 ಬರ್ತದೆ. ಕರೆಕ್ಟ್ ಇದೆ ಯುವರಾಜ್? ಇದೇನಾಗ್ತದೆ ಯುವರಾಜ್? 13ರಲ್ಲಿ 6 ಕಳೆದ್ರೆ 7 ಡಿವೈಡೆಡ್ ಬೈ 15. ಇದನ್ನು ಕನಿಷ್ಠ ರೂಪಕ್ಕೆ ತರೋಕ್ಕಾಗಲ್ಲ. ಯಾಕಂದರೆ ಸಾಮಾನ್ಯ ಅಪವರ್ತನಗಳಿಲ್ಲ ಅವಕ್ಕೆ. ಅವೆರಡೂ ಸಂಖ್ಯೆಗಳಿಗೆ ಸಾಮಾನ್ಯ ಅಪವರ್ತನಗಳಿಲ್ಲ. ಹಾಗಾಗಿ ಕನಿಷ್ಠ ರೂಪಕ್ಕೆ ತರೋಕ್ಕಾಗಲ್ಲ. ಹಿಂದೆ ಯಾವುದಾದ್ರೂ ಸಂಖ್ಯೆನ ನಾವು ಕನಿಷ್ಠ ರೂಪಕ್ಕೆ ತರ್ಬೋದಿತ್ತ? ಹಿಂದೆ ನಾವು ಏನು ಭಿನ್ನರಾಶಿಗಳ ವ್ಯವಕಲನ ಮಾಡಿದ್ದೀವಿ? ಇಲ್ಲ, ಯಾವುದೇ ಸಂಖ್ಯೆಗಳನ್ನು ಕನಿಷ್ಠ ರೂಪಕ್ಕೆ ತರುವಂತಹ ಅವಕಾಶ ಅಲ್ಲಿರಲಿಲ್ಲ. ಇಲ್ಲೇನಾಗ್ತದೆ? 7/12. 7 12ಕ್ಕೆ ಸಾಮಾನ್ಯ ಅಪವರ್ತನ ಇಲ್ಲ. ಹಾಗಾಗಿ ಅದನ್ನು ಕನಿಷ್ಠ ರೂಪಕ್ಕೆ ತರೋಕ್ಕಾಗಲ್ಲ. ರೈಟ್ ತರುಣ್? ಬರಿತಿದ್ದೀರಲ್ವಾ ತರುಣ್? ಥ್ಯಾಂಕ್ ಯು ತರುಣ್. ಚೆನ್ನಾಗಿ ಬರಿತಿದ್ದೀರಲ್ವಾ? ಪ್ರಶ್ನೆಗಳನ್ನೆಲ್ಲ ಬರಿತಿದ್ದೀರಲ್ವಾ? ಎಷ್ಟರ್ನು? 6/17 14ರಲ್ಲಿ 8 ಹೋದರೆ 6. ಛೇದ ಒಂದೇ ಥರ ಇದ್ದಾಗ ಅದೇ ಬರ್ತದೆ. ಛೇದ ಒಂದೇ ಥರ ಇದ್ದಾಗ ಅದೇ ಛೇದವನ್ನು ಇಟ್ಬಿಡ್ತೇವೆ. ಮುಂದಿನ ಪ್ರಶ್ನೆ ಏನಪ್ಪ? ಸಾರಿ, ಬರಿತೀರಾ? ಬರೀರಿ, ತೊಂದರೆ ಇಲ್ಲ. ಮುಂದಿನ ಪ್ರಶ್ನೆ. ಥ್ಯಾಂಕ್ ಯು. ವೆರಿ ಗುಡ್. ಹಾಂ, ಏನಾಯ್ತಮ್ಮ? 14ರಲ್ಲಿ 8 ಹೋದರೆ 14ರಲ್ಲಿ 8 ಹೋದರೆ ಓಕೆ. ಬನ್ನಿ ಶಿಶ್ವರಕ್ಕೆ ಸ್ವಾಗತ. 1 2 3 4 5 6 7 8 9 10 11 12 13 14. 14ರಲ್ಲಿ 8ನ್ನು ಕಳಿಬೇಕು. 4 - 4 ಎಷ್ಟು ಉಳಿತು ಮರಿ? ಹಾಂ, ಎಷ್ಟು ಉಳಿತದೆ? 6. ಥ್ಯಾಂಕ್ ಯು. ಓಕೆ,
ಎಲ್ಲಿ ಈಗ ಅಡ್ಮಿಷನ್ ಆಗಿರೋದು ಎಲ್ ಕೆ ಜಿ ಇಲ್ಲ ಯು ಕೆ ಜಿ ಇಲ್ಲ? ಹಾಂ ಓಕೆ. 15ರಲ್ಲಿ 7 ಹೋದರೆ 8, 19ಕ್ಕೆ 19 ಹಾಗೆ ಬರಿತೀವಿ. ಆಯಿತಾ? 5/8 ಈಸಿ, ಸೂಪರ್ ಈಸಿ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಚಲೋ ಜಿ, ನೋಡಿ ಬರೀರಿ ಪ್ರಶ್ನೆ ಬರೀರಿ. ಇದು ಛೇದ 14 ಇದೆ ಸರಿ ಸದ್ವೇನ್. 11ರಲ್ಲಿ 4 ಹೋದ್ರೆ ಏನು ಬರ್ತದೆ? 7 ಬರ್ತದೆ. ಕರೆಕ್ಟ್. 7 1 7, 7 2 14 ಏನು ಬರ್ತದೆ ಮಕ್ಕಳೇ? 1/2 ಬರ್ತದೆ. ಕರೆಕ್ಟ್ ಇದೆ. ಏನಪ್ಪ? 8/21 ಅಂತ ಹೇಳ್ತಿದ್ದೀರಿ. ಸೊ 21 ಛೇದ ಒಂದೇ ಥರ ಇದ್ದಾಗ ಅದನ್ನು ಹಾಗೆ ಬರಿತೀವಿ. 17ರಲ್ಲಿ 9 ಹೋದರೆ 8. 8/21 ಅದನ್ನು ಕನಿಷ್ಠ ರೂಪಕ್ಕೆ ತರೋಕ್ಕಾಗಲ್ಲ, ಯಾಕಂದರೆ ಸಾಮಾನ್ಯ ಅಪವರ್ತನಗಳು ಇಲ್ಲ. ಸಾಮಾನ್ಯ ಅಪವರ್ತನಗಳು ಇಲ್ಲ. ಕೃತಾರ್ಥ ಬರಿತಾ ಇದ್ದೀರಾ? ಓಕೆ. ಸೊ 11 ಹಾಗೆ ಬರಿತೀವಿ. 8ರಲ್ಲಿ 2 ಹೋದರೆ 6, 6/11. ಅದೇ ರೀತಿ ಇಲ್ಲೇನಾಗ್ತದೆ? 7/16. ಮಕ್ಕಳೇ ಸುಲಭ ಅನ್ಸುತ್ತಲ್ವ ಇದು ನಿಮಗೆ? ಇದರಲ್ಲಿ ಅಂತ ಅದೇನು ಕಷ್ಟವಾದದ್ದಿಲ್ಲ. ಹಾಂ, ಛೇದಗಳೆಲ್ಲ ಒಂದೇ ಥರ ಬಂದುಬಿಟ್ರೆ ನಿಮ್ಮ ಅದೃಷ್ಟ. ವೈಷ್ಣವಿ ಅವರು ಒಬ್ಬರನ್ನು ಬಿಟ್ಟು, ಯಾಕಂದರೆ ಈಗ ತಾನೇ LKGಗೆ ಅಡ್ಮಿಷನ್ ಆಗಿದ್ದಾರೆ. ಇದೇನಾಗ್ತದೆ? 19ರಲ್ಲಿ 11 ಕಳೆದ್ರೆ 8, 23ಕ್ಕೆ 23. ವೈಷ್ಣವಿ ಲಂಚ್ ಬಾಕ್ಸ್ ತಂದಿದ್ದೀರಲ್ವಾ? ಓಕೆ. 13ರಲ್ಲಿ 6 ಹೋದರೆ 7, 18ಕ್ಕೆ 18. ಸುಲಭ ಮಕ್ಕಳೇ. ಹೆಚ್ಚಿನ ಸಮಯ ನಾವು ಇದರಲ್ಲಿ ವ್ಯರ್ಥ ಮಾಡೋದು ಬೇಡ. ಆದಷ್ಟು ಜಲ್ದಿ ಇದೊಂದು ಕೊನೆ ಪ್ರಶ್ನೆ ಮುಗಿಸಿ ಹೊಸ ರೀತಿಯ ಪ್ರಶ್ನೆಗಳಿಗೆ ಹೋಗ್ಬಿಡೋಣ. ಏನಾಗ್ತದಪ್ಪ ಕೇಶವ? 16ರಲ್ಲಿ 9 ಹೋದರೆ 7, ಛೇದ 20 ಇದೆ, 20 ಬರಿಬೇಕು. ಲಸ 20 ಬರ್ತದೆ. ಹಾಗಾಗಿ 21ರಲ್ಲಿ ಓಕೆ 21/25 ಮೈನಸ್ 14/25. 25 ಛೇದದಲ್ಲಿದೆ, ಹಾಗೆ ಬರೆಯೋಣ. 21ರಲ್ಲಿ 14 ಹೋದರೆ 7. ಫ್ಯಾಂಟಾಸ್ಟಿಕ್. 7/25. ಇನ್ನೊಂದು ಪ್ರಶ್ನೆ ಇದೆ, ಸಾರಿ. 18ರಲ್ಲಿ 7 ಹೋದರೆ 11/22. ಕರೆಕ್ಟು. ಆದರೆ ಇದನ್ನು ಕನಿಷ್ಠ ರೂಪಕ್ಕೆ ತರಬಹುದಲ್ವೇ? 11 1 11, 11 2 22. ಇದಕ್ಕೆ ಉತ್ತರ ಏನು ಬರ್ತದೆ? 1/2 ಬರ್ತದೆ ಮಾರ್ರೆ. ಇದೇನಾಗ್ತದೆ? ಓಹೋ 8/27. ಈಸಿ. ಯಾರಾದರೂ ಇದ್ದೀರಾ ಇದು ಅರ್ಥ ಆಗಿಲ್ಲ ಸರ್ ಅಂತ ಹೇಳೋರು? ರಾಮುನಾ? ಪ್ರೀತಮ್ನ? ಮತ್ತೆ ಯಾರು ರೀ? ಯಾರಿಲ್ಲ ರೀ? ಓಕೆ ರೀ, ಮುಂದೆ ಹೋಗಣ್ರಿ. ಚಲೋ ರೀ. ಒಂದು ನಿಮಿಷ, ಎಲ್ಲ ಬರೆಯೋದು ನಿಲ್ಲಿಸ್ಬಿಡಿ. ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಹಾಂ, ಉತ್ತರ ಬೇಡ ನನಗೆ, ಯಾರ ಉತ್ತರ ಬೇಡ, ಸಾವಕಾಶ ತಿಳ್ಕೊಳ್ರಿ. ಹಿಂದಿನ ಕ್ಲಾಸಲ್ಲಿ ಪೂರ್ಣಾಂಕ ಪ್ಲಸ್ ಸಮಭಿನ್ನ ರಾಶಿ ಬಂದಿದ್ರೆ ಏನು ಮಾಡ್ತಿದ್ವಿ? 5 3/7. ಈಸಿ, ಭಾಳ ಸುಲಭ ಇತ್ತು. ವ್ಯವಕಲನ ಬಂದಾಗ ಆ ಥರ ಮಾಡಲ್ಲ. ವ್ಯವಕಲನ ಬಂದಾಗ ಮೈನಸ್ ಅಲ್ವಾ, ಕಳಿಬೇಕು ತಾನೆ. ಏನಾದರೂ ಕಳಿಬೇಕು ತಾನೆ. ನಾವು ಕಡಿಮೆ ಮಾಡ್ಬೇಕಿಲ್ರಿ, ಕೂಡ್ಸಕ್ಕೆ ಬರೋಂಗಿಲ್ಲ, ಕಡಿಮೆ ಮಾಡ್ಬೇಕು. ಇದನ್ನು ಹೆಂಗೆ ಕಡಿಮೆ ಮಾಡ್ತೀವಿ ಅಂದ್ರೆ ನಾವು ಪೂರ್ಣಾಂಕ ಮೈನಸ್ ಒಂದು ಸಮಭಿನ್ನ ರಾಶಿ ಬಂದಾಗ, ಪೂರ್ಣಾಂಕ ಮೈನಸ್ ಒಂದು ಆಗೇನು ಮಾಡ್ತೀವಿ ಅಂದರೆ ರಾಮಪ್ರಿಯಾಂಶು, ಪೂರ್ಣಾಂಕದಲ್ಲಿ ಒಂದು ಕಳಿಬೇಕು. ಯಾವಾಗಲೂ ಒಂದೇ ಕಳಿಯೋದು. ಪೂರ್ಣಾಂಕದಾಗ ಏನು ಮಾಡ್ತೀರಿ? ಒಂದು ಮೈನಸ್ ಮಾಡಿದ್ರೆ ಏನು ಬರುತ್ತೆ? 4. 7ಕ್ಕೆ 7 ಹಾಗೆ ಇಡ್ತೀರಿ ಕೆಳಗೆ. ಆಯಿತಾ? 7ಕ್ಕೆ 7 ಹಾಗೆ ಕೆಳಗೆ ಇಡ್ತೀರಿ. 7ರಲ್ಲಿ 3 ಕಳೆದ್ರೆ ಎಷ್ಟು? ಅದ್ಮೇಲೆ ಬರ್ರಿ, ಅಷ್ಟೇ ಕತೆ. ವಿಷಮ ಬಂದರೆ ಅದನ್ನು ಮತ್ತೆ ಮಿಶ್ರ ಮಾಡ್ಕೊಂಡು ಮಾಡ್ರಿ. ಹೇಳಿ. ಎಸ್, ಹಂಗೆ ಬರಲ್ಲ. ಬರ್ಕಂಡ್ರ? ಇನ್ನೊಂದು ಟ್ರೈ ಮಾಡೋಣ. ಆನ್ಸರ್ ಬೇಡ, ಯಾರು ಬರಿಬೇಡಿ. ನೋಡಿ ಬರೆಯೋಕ್ಕೆ ಅವಕಾಶ ಕೊಡ್ತೀನಿ. ನೋಡಿ, ಪೂರ್ಣಾಂಕ ಮೈನಸ್ ಒಂದು ಸಮಭಿನ್ನ ರಾಶಿ. ಏನು ಮಾಡಬೇಕು? ಪೂರ್ಣಾಂಕದಲ್ಲಿ ಒಂದು ಕಳಿಬೇಕು. 7 ಬರುತ್ತೆ, ಅದೇ ಪೂರ್ಣಾಂಕ. ಛೇದದಲ್ಲಿ 11 ಇದೆ, ಅದನ್ನೇ ಇಡ್ತೀವಿ. 11ರಾಗ 5 ಹೋದ್ರೆಷ್ಟು? ಖತಮ್. ಈಸಿ.
ಗೊತ್ತಾಯ್ತಾ? ಪೂರ್ಣಾಂಕದಲ್ಲಿ ಒಂದು ಸಮಭಿನ್ನ ರಾಶಿ ಕಳೆಯೋದು ಗೊತ್ತಾಯ್ತಾ ಹೇಗೆ ಅಂತ? ಇನ್ನೊಂದು ಉದಾಹರಣೆ ತರೋಣ. ಇನ್ನೊಂದು ಒನ್ ಮೋರ್ ವಿದ್ಯಾ, ಪೂರ್ಣಾಂಕದಲ್ಲಿ ಒಂದು ಮೈನಸ್ ಮಾಡೋಣ. ಎಷ್ಟು ಬರುತ್ತೆ? 2. 9 ಹಾಗೆ ಇರುತ್ತೆ. 9ರಲ್ಲಿ 2 ಹೋದರೆ 7 ಅಷ್ಟೇ. ಗೊತ್ತಾಯ್ತಾ ಮಕ್ಕಳೇ? ಈಸಿ ಅನ್ಸುತ್ತಾ? ಈಗ ನೀವು ಮಾಡ್ಬೋದಾ ಜೊತೆಗೆ? ಚಾಲೋಜಿ. ವೆರಿ ಗುಡ್. ಸೊ ಪೂರ್ಣಾಂಕದಲ್ಲಿ ಪುರುಷೋತ್ತಮ, ಪೂರ್ಣಾಂಕದಲ್ಲಿ ಒಂದು ಕಳೆಯೋಣ. 7 ಬರುತ್ತೆ. ಕರೆಕ್ಟ್. ಹಾಂ, ಇದು ಕೆಲವರು ಈ ಥರನೂ ಮಾಡಿಬಿಡ್ತಾರೆ. ಮೈನಸ್ ಮಾಡೋಕ್ಕೋ ಕೂಡಿಸ್ಬಿಡ್ತಾರೆ. ಆ ಥರನೂ ಆಗ್ತದೆ. 5 ಬರ್ತದೆ. 13 ಹಾಗೆ ಇರುತ್ತೆ. 13ರಲ್ಲಿ 4 ಹೋದರೆ 7. ಸಾರಿ 9. 5 9/13. ಖತಮ್. ಈಸಿ. ಗೊತ್ತಾಗ್ತಿದೆಯಪ್ಪ ಎಲ್ಲರಿಗೂ? ಚಾಲೋ ಜಿ, ಸಾತ್ ಮೇ ಕರ್ತೆ. ಸೊ ಒಂದು ಮೈನಸ್ ಮಾಡ್ತೀರಿ, 3 ಆಗ್ತದೆ. 8 ಹಾಗೆ ಇಡ್ತೀರಿ. 8ರಾಗ 1 ಹೋದ್ರೆ 7. 3 7/8. ಕಥಮ್. ಹೇಳೋದು ಚೆನ್ನಾಗಿ ಹೇಳ್ತೀರಿ. ಜೊತೆಗೆ ಬರಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಇರಬಾರ್ದು. ಪ್ರಾಕ್ಟೀಸ್ ಆದರೆ ನೆನಪು ಉಳಿತದೆ. ಪ್ರಾಕ್ಟೀಸ್ ಇಲ್ಲ ಅಂದರೆ ನೆನಪಿರೋದಿಲ್ಲ. ಇನ್ನೊಂದು 3-4 ದಿನ ಆದಮೇಲೆ ಮರೆತು ಹೋಗ್ಬಿಡ್ತದೆ. ಓಕೆ. ಏನಾಗ್ತದೆ ನೋಡಿ, 9ರಲ್ಲಿ 1 ಕಳೆದ್ರೆ ಎಷ್ಟಾಗ್ತದೆ? 8. 15ಕ್ಕೆ 15 ಹಾಗೆ ಇಟ್ಬಿಡಿ. 15ರಲ್ಲಿ 7 ಹೋದರೆ 8. ಮುಗೀತು. 8 8/15. ಈಸಿ. ಪೂರ್ಣಾಂಕದಲ್ಲಿ ಒಂದು ಸಮಭಿನ್ನ ರಾಶಿ ಕಳೆಗೆ ಬರುತ್ತಲ್ವೆಲ್ಲರಿಗೂ? ವೆರಿ ಗುಡ್. ಆನ್ಸರ್ ಭಾಳ ಗಲಾಟೆ ಆಗ್ತದೆ. ಅದು ಕಳಿಬೇಕಲ್ಲ. ಈಗ 7ರಲ್ಲಿ ಏನಾರ ಕಳೆದ್ರೆ 7ಕ್ಕಿಂತ ಕಡಿಮೆ ಆಗ್ಬೇಕು ತಾನೆ? ಅದು 7ಕ್ಕಿಂತ ಒಂದು ಕಡಿಮೆ ಆಗಲೇಬೇಕಲ್ವಾ? ಅದಕ್ಕೆ ಒಂದು ಕಡಿಮೆ ಮಾಡ್ತೀವಿ. 7 ಇರುತ್ತಾ? 7ಕ್ಕಿಂತ ಕಡಿಮೆ ಆಗ್ಬೇಕು ಅಂದರೆ ಏನಾಗುತ್ತದು? 6. ಅದಕ್ಕೆ. ಯಾಕಂದರೆ ಇದು ನಿಮ್ಮ ಸಮಭಿನ್ನ ರಾಶಿ 1ಕ್ಕಿಂತಲೇ ಕಡಿಮೆ ಇರುತ್ತದು. ಸಮಭಿನ್ನ ರಾಶಿಯ ಮೌಲ್ಯ 1ಕ್ಕಿಂತ ಕಡಿಮೆ ಇರುತ್ತದೆ. ಯಾವಾಗ ಕಲಿತೀವಿ ಅಂದರೆ ದಶಮಾಂಶಗಳ ಪಾಠ ಬಂದಾಗ ಕಲಿತೀವಿ. ಆಯಿತಾ? ಸಮಭಿನ್ನ ರಾಶಿಯ ಮೌಲ್ಯ ಯಾವಾಗಲೂ 1ಕ್ಕಿಂತ ಕಡಿಮೆ ಇರುತ್ತೆ. ವಿಷಮ ಭಿನ್ನ ರಾಶಿಯ ಮೌಲ್ಯ 1ಕ್ಕಿಂತ ಹೆಚ್ಚಿರುತ್ತೆ. ಮಿಶ್ರ ಭಿನ್ನ ರಾಶಿ 1ಕ್ಕಿಂತ ಯಾವಾಗಲೂ ಜಾಸ್ತಿ ಇರಲೇಬೇಕು. ಓಕೆ, ಹೌದಾ? ಸೊ 7ರಲ್ಲಿ 1 ಕಳೆದ್ರೆ 6. 10ಕ್ಕೆ 10 ಹಾಗೆ ಬರಿತೀವಿ ಗುರು. 10ರಲ್ಲಿ 3 ಹೋದರೆ 7. 6 7/10. ಓಹೋ 1 ಕಳಿತೀರಿ. 1 ಬರುತ್ತೆ. 12 ಇದೆ. 12ರಲ್ಲಿ 5 ಹೋದರೆ 7. 1 7/12. ಕರೆಕ್ಟ್. ಸೊ ಈಸಿ ಅನ್ಸುತ್ತಾ ಇದು? ಈಸಿ ಅನ್ಸುತ್ತಾ ಇಲ್ವಪ್ಪ? ಒಬ್ಬೊಬ್ಬರಿಗೆ ಬೇಡ, ಮುಗ್ದ ಹೋಗ್ತದೆ. ಸ್ವಲ್ಪ ಪ್ರಶ್ನೆಗಳಿದ್ದಾವೆ. ನೋಡ್ರಿ, ಈ ಕೌಶಲ್ಯಗಳು ಬರ್ತಿರ್ಬೇಕು ನಿಮಗೆ. ಇದು ಟ್ರಿಕ್ಸ್ ಗೊತ್ತಿರಬೇಕು. ಅಯ್ಯೋ ಮಕ್ಕಳೇ, ಇದನ್ನು ನೀವು ಹಾಗೆ ಮಾಡೋಕ್ಕೆ ಹೋದರೆ ಲಾಸ 17 ಬರುತ್ತೆ. ಸೊ 1 17 17 1 17 10 17 170 -6 1 6. ಸೊ ನಂತರ ಏನು ಮಾಡ್ತೀರಿ? 170ರಲ್ಲಿ 6 ಹೋದರೆ 164. 164/17. 17 9 153. 153 ಹೋಯ್ತಪ್ಪ ಅಂದರೆ ಎಷ್ಟು ಉಳಿತದೆ? ಶೇಷ 11. ಅಲ್ಲಿಗಿದು 9 11/17 ಅಂತ ಉತ್ತರ ಕೊಡ್ತೀರಿ. ಎಷ್ಟು ಸ್ಟೆಪ್ಸ್ ಫಾಲೋ ಮಾಡಬೇಕಾಗ್ತದೆ ನೀವು. ಸೊ ಈ ಟ್ರಿಕ್ ಗೊತ್ತಿತ್ತಂದರೆ ಇಷ್ಟು ಸಮಯ ಉಳಿಸ್ಬೋದಿಲ್ವ ನಾವೆಲ್ಲರೂ? ಉತ್ತರ ಅದೇ ಬರುತ್ತಾ ಇಲ್ವಾ? ನೀವು ಹೇಳಿ. ಈಸಿ ಇದೆ ಇಲ್ವಾ ಟ್ರಿಕ್ ಇದು? ಹಲೋ. ಸೊ ಈ ಟ್ರಿಕ್ನ ಬಳಸಿ. 14 ಬರಿತೀವಿ. 14ರಲ್ಲಿ 2 ಹೋದರೆ 12. ಯಾರು ಹೇಳಿದ್ದು ಯಾರದು ಕನಿಷ್ಠ ರೂಪ ಅಂತ? ವೆರಿ ಗುಡ್. 2 6 2 7. ಸೊ 4 6/7. ಇದು ಸಹ ಗೊತ್ತಿರಬೇಕು. ಮುಂದಿನ ಪ್ರಶ್ನೆಗೆ ಹೋಗಬೇಕು. ಬನ್ನಿ, ನೀವು ಉತ್ತರಿಸಬೇಕು. ಏನು ಬರ್ತದೆ ಮಕ್ಕಳೇ? ಈಗ ಪೂರ್ಣಾಂಕದಲ್ಲಿ ಒಂದು ಮೈನಸ್ ಮಾಡ್ತೀರಿ. 7. 21 ಹಾಗೆ ಕೆಳಗೆ ಬರೀತೀರಿ. 21ರಲ್ಲಿ 5 ಹೋದರೆ 16. 7 16/21. 7 16/21. 7 16/21. ಇದೇನಾಗ್ತದೆ? ಪೂರ್ಣಾಂಕದಲ್ಲಿ ಒಂದು ಕಳೀರಿ.
5 18 ಹಾಗೆ ಬರೋಣ. 18ರಲ್ಲಿ 4 ಹೋದರೆ 14, 2 7 14, 2 9 18 ಕರೆಕ್ಟಾ? ಸೊ 5 7/9 ಅಥವಾ 5.7777 ಅಂತ ಉತ್ತರ ಬರುತ್ತೆ ಅದಕ್ಕೆ. 5.7777. ಮುಂದಿನ ಪ್ರಶ್ನೆ. ಚಲೋ ಜಿ. ಹನ್ನೆರಡರಲ್ಲಿ 1 ಕಳೆದ್ರೆ 11, 23 ಹಾಗೆ ಬರೋಣ. 23ರಲ್ಲಿ 9 ಹೋಯ್ತಂದ್ರೆ 14, 14 ಸಾರಿ -1 ಮಾಡ್ತೀರಿ, ಏನು ಬರ್ತದೆ? 2, 20 ಹಾಗೆ ಬರೀತೀರಿ. 20ರಲ್ಲಿ 1 ಹೋಯ್ತಂದ್ರೆ 19. ಈಸಿ. ಎಲ್ಲರಿಗೂ ಮಾಡಕ್ಕೆ ಬರ್ತಾಯಿದೆ ಅಲ್ವಾ? ಥ್ಯಾಂಕ್ ಯು. ನೋಡಿ ಇದನ್ನು ಮಾಡಿ, ಪ್ರಾಕ್ಟೀಸ್ ಮಾಡಿ. -1 ಮಾಡೋಣ. 8 ಬರುತ್ತೆ. 25ರಲ್ಲಿ 7 ಹೋದರೆ ಮಕ್ಕಳೇ 18. 25ರಲ್ಲಿ 7 ಹೋದರೆ 18. 8 18/25. ಸೊ 6, 22. 22ರಲ್ಲಿ 4 ಹೋದರೆ 18. ಕನಿಷ್ಠ ರೂಪಕ್ಕೆ ತರಬೇಕೀಗ. ಏನು ಮಾಡೋಣ? 2 9 2 11. ಒಂದು ನಿಮಿಷ ಮಕ್ಕಳೇ, ಒಂದು ನಿಮಿಷ. ಒಂದು ವೇಳೆ ಇಲ್ಲೇ ಕನಿಷ್ಠ ರೂಪಕ್ಕೆ ತಂದಿದ್ದೆ ಉತ್ತರ ಸರಿ ಸಿಕ್ತಿತ್ತಾ ನೋಡಿರಿ. 2 2 4, 2 11 22. ಅಲ್ಲಿಗೆ 7 - 2/11 ಬರುತ್ತೆ. 7ರಲ್ಲಿ 1 ಕಳೆಯೋಣ, ಎಷ್ಟು ಬರುತ್ತೆ? 6. 11ಕ್ಕೆ 11, 11ರಲ್ಲಿ 2 ಹೋದರೆ 9. ಉತ್ತರ ಅದೇ ಬಂತ? ಮ್ಯಾಥ್ಸ್ ಸುಳ್ಳು ಹೇಳಲ್ಲ. ನಂಬರ್ಸ್ ಡೋಂಟ್ ಲೈ. ನೀವು ಅಲ್ಲೇ ಕನಿಷ್ಠ ರೂಪಕ್ಕೆ ತಂದು ಮಾಡಿರಿ, ಇಲ್ಲಿ ತಂದ ಮೇಲಾದರೂ ಕನಿಷ್ಠ ರೂಪಕ್ಕೆ ತರ್ರಿ, ಉತ್ತರ ಅದೇ ಬರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಾಲೋ. ಸಮಸಂಖ್ಯೆ ಅಂತಲ್ಲ, ಬೆಸ ಸಂಖ್ಯೆ ಇದ್ದಾಗಲೂ ಮಾಡ್ಬೋದು. -1 14, 27ರಲ್ಲಿ 11 ಹೋದರೆ 16. ಕರೆಕ್ಟ್ ಕೇಶವ, ಕರೆಕ್ಟ್ ಹೇಳಿದಪ್ಪ. 1 ಮೈನಸ್ ಮಾಡಿರಿ, ಏನು ಬರುತ್ತೆ? 9. 29 ಇದೆ. 29ರಲ್ಲಿ 6ನ್ನ ಕಳೆದ್ರೆ ಕೇಶವ ಎಷ್ಟು ಬರುತ್ತೆ? 23. ಫ್ಯಾಂಟಾಸ್ಟಿಕ್ ಕೇಶವ, ಥ್ಯಾಂಕ್ ಯು. ಇಂಚರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ರೈಟ್. ಯಾರದು ಇಲ್ಲಿರೋದು? ಇಂಚರ. ಓ, ಪ್ರತಿಂಚರ. ಓಕೆ. ಸ್ವಲ್ಪ ಶಾಂತರಾಗ್ತೀರ ಎಲ್ಲರೂ? ಪ್ರಶ್ನೆ ಬರ್ಕೊಂಬಿಡಿ. ಪ್ರಶ್ನೆ ಬರ್ಕೊಂಡು ಉತ್ತರಿಸ್ಲಿಕ್ಕೆ ಹೋಗ್ಬೇಡ್ರಿ. ನಾವು ನೀವು ಜೊತೆಗೆ ಉತ್ತರಿಸೋಣ. ಸೊ ಈಗ ಸ್ವಲ್ಪ ವಿಭಿನ್ನವಾದಂತಹ ಪ್ರಶ್ನೆ ಬಂದಿದೆ. ಒಂದು ಪೂರ್ಣಾಂಕ ಮೈನಸ್ ಒಂದು ಮಿಶ್ರ ಭಿನ್ನರಾಶಿ. ಹಿಂದೆ ಇದಕ್ಕೊಂದು ಪ್ಲಸ್ ಇದ್ದಿದ್ರೆ ಏನು ಮಾಡಿಬಿಡ್ತಿದ್ರಿ? ಒಂದು ನಿಮಿಷ ಕಲಿಬೇಕು. ಪ್ರೀತಮ್, ಹಿಂದೆ ನೀವು ಹಿಂಗೆ ಪ್ಲಸ್ ಇದ್ದಾಗ 8 + 3 11 2/5 ಅಂತ ಬರೆದು ಬಿಡ್ತಿದ್ದೆ, ಕರೆಕ್ಟಾ? ಸಂಕಲನ ಇದ್ದಾಗ ಭಾಳ ಸುಲಭ. ಆದರೆ ಪ್ರೀತಮ್ ವ್ಯವಕಲನ ಇದ್ದಾಗ ಕಳಿತೀರಿ, ಕರೆಕ್ಟ್? ನನ್ನ ಮಾತನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳ್ತೀರ ಎಲ್ಲರೂ. ಇಲ್ಲಿ ನೋಡಿ. ಸಪೋಸ್ ಇದಿಲ್ಲ, ಈಗ ಇದಿಲ್ಲ ಅಂದ್ಕೊಳ್ಳೋಣ. ಬರೀ ಕೇವಲ ಎಷ್ಟಿದೆ? 3 2/5 ಇದೆ. ಸೊ ನಾವು ಇದನ್ನು 3 + 2/5 ಅಂತ ಬರೀತಿದ್ರಿ. ಅಥವಾ ನಾನು ಕೇವಲ ಇದನ್ನು 3 2/5 ಅಂದರೆ ಇದಕ್ಕೆ ಯಾವ ಚಿಹ್ನೆ ಇದೆ ಅಂತ ಹೇಳ್ತಿದ್ರಿ? ಏನೂ ಇಲ್ಲ ಅಂದರೆ ಏನಿರುತ್ತೆ? ಪ್ಲಸ್ ಇರುತ್ತೆ. ಒಂದು ವೇಳೆ ಅದಕ್ಕೆ ಮೈನಸ್ ಬಂದುಬಿಡ್ತಪ್ಪ ಅಂದರೆ, ಈಗ -3 2/5ಕ್ಕೆ ಯಾವ ಚಿಹ್ನೆ ಇದೆ? ಮೈನಸ್ ಇದೆ. ಸೊ ಮೈನಸ್ ಅನ್ನೋದು 3ಕ್ಕೂ ಸಹ ಇರುತ್ತೆ, ಮೈನಸ್ ಅನ್ನೋದು 2/5ಕ್ಕೂ ಸಹ ಇದೆ, ಎಲ್ಲದಕ್ಕೂ ಸೇರಿಸಿದೆ. ಸೊ ಆವಾಗ ಇದನ್ನು ಬಿಡಿಸಿ ಬರಿಬೇಕು ಅನ್ನೋದಾದರೆ ನಾನು ಪ್ಲಸ್ ಹಾಕೋವಾಗಿಲ್ಲ, ಇಲ್ಲಿ ಮೈನಸ್ ಹಾಕಬೇಕಿದೆ. ಏನಂತ ಹಾಕಬೇಕು? ಬಿಡಿಸಿ ಬರೆದಾಗ ಏನು ಹಾಕಬೇಕು? -3 - 2/5. ಅರ್ಥ ಆಯ್ತಾ? -3 - 2/5. ಒಂದು ನಿಮಿಷ
ಮೈನಸ್ ಏನಾಗ್ತಾರೆ? ಈಗ ಇವರಿಬ್ರು ಫ್ರೆಂಡ್ಸ್ ಆದ್ರಲ್ಲ, ಒಂದು -3 ಪೂರ್ಣಾಂಕ -2/5 ಸಮಭಿನ್ನ ರಾಶಿ ಮೈನಸ್ ಫ್ರೆಂಡ್ಸ್ ಅಂದಾಗ ಏನಾಗ್ತಾರೆ ಅವರು? ಕೂಡ್ಕೊಂತಾರೆ. ಕೂಡಿಸಿದ್ರೆ 3 + 2/5 ಏನಾಗುತ್ತೆ? 3 2/5. ದೊಡ್ಡ ಸಂಖ್ಯೆ ಯಾವುದು? 3. ಪೂರ್ಣಾಂಕನೇ ದೊಡ್ಡ ಸಂಖ್ಯೆ, ಅದಕ್ಕೆ ಯಾವ ಚಿಹ್ನೆ ಇದೆ? ಮೈನಸ್. ಉತ್ತರಕ್ಕೂ ಮೈನಸ್. ಅದೇ ಬರುತ್ತಾ? ಟ್ಯಾಲಿ ಆಯ್ತಾ? ಟ್ಯಾಲಿ ಆಯ್ತಾ ಇಲ್ವಾ? ಟ್ಯಾಲಿ ಆಯ್ತಾ ಇಲ್ವಾ? ರೈಟ್. ನಾನು ಹೇಳ್ತಾ ಇರೋದು ಇಷ್ಟೇ ಮಕ್ಕಳೇ, ನಾವು ಇಲ್ಲಿ ಚರ್ಚೆ ಮಾಡ್ತಾ ಇರೋದಿಷ್ಟೇ. ಏನಪ್ಪ ಅಂದರೆ -3 2/5 ಅಂತಿದ್ರೆ 3ಕ್ಕೂ ಸಹ ಮೈನಸ್ ಇರುತ್ತೆ, 2/5ಕ್ಕೂ ಸಹ ಏನಿರುತ್ತೆ? ಮೈನಸ್ ಇರುತ್ತೆ. ಅದನ್ನು ಬಿಡಿಸಿ ಬರೆಯೋದಾದ್ರೆ ಈ ಥರ ಬರಿತೀವಿ. ಅರ್ಥ ಆಯ್ತಾ? ಮೈನಸ್ ಫ್ರೆಂಡ್ಸ್ ಅವರಿಬ್ರು ಏನಾಗ್ತಾರೆ? ಕೂಡ್ಕೊಂತಾರೆ. ನೀವು ಕೂಡಿಸ್ತೀರಾ ಅಂದರೂ ಸಹ ದೊಡ್ಡ ಸಂಖ್ಯೆಗೆ ಮೈನಸ್ ಇದ್ದು ಕೊನೆಗೆ ಮೈನಸ್ ಇಡಬೇಕಾಗತ್ತೆ. ಈ ಥರ ವಾಪಸ್ ಕೂಡಿಸ್ಬೋದು ಅದನ್ನು. ಸೊ ಅಲ್ಲಿಗೆ ಈ ಲೆಕ್ಕವನ್ನು ನಾನು ಈ ಥರ ಬರಿಬೋದಾ? 8 - 3 -2/5 ಬರಿಬೋದಾ? ಹಲೋ, ಎನಿ ಡೌಟ್ಸ್? ಸಾಗರ್, ಪ್ರಾಬ್ಲಮ್ ಇದೆಯಾ? ಸಮಸ್ಯೆ ಇದೆಯಪ್ಪ? ಓಕೆ. ಈಗ ಪೂರ್ಣಾಂಕ ಮೈನಸ್ ಪೂರ್ಣಾಂಕ ಏನಾಗುತ್ತೆ? 8ರಲ್ಲಿ 3 ಅಂದರೆ 5. 5 - 2/5 ಏನು ಬರ್ತಿದೆ? ಈ ಥರ ಬಂತ ಲೆಕ್ಕ. ಮತ್ತೆ ಈ ಥರ ಲೆಕ್ಕ ಬಂತಲ್ವ? ಒಂದು ಪೂರ್ಣಾಂಕ ಮೈನಸ್ ಒಂದು ಸಮಭಿನ್ನ ರಾಶಿ. ಪೂರ್ಣಾಂಕ ಮೈನಸ್ ಒಂದು ಸಮಭಿನ್ನ ರಾಶಿ ಏನು ಮಾಡ್ತೀರಿ? ಪೂರ್ಣಾಂಕದಲ್ಲಿ ಒಂದು ಮೈನಸ್ ಮಾಡ್ತೀರಿ, ಏನು ಬರುತ್ತೆ? 4. ಛೇದದಲ್ಲಿ 5, 5ರಲ್ಲಿ 2 ಹೋದರೆ 3. ಖಾತ. ಗೊತ್ತಾಯ್ತಪ್ಪ ಕುಶಾಲ್? ಹಾಂ, ಅರ್ಥ ಆಗ್ತಿದೆಯಾ ಅದು? ಇನ್ನೊಂದ್ಸರಿ ಲಾಸ್ಟ್ ಒಂದ್ಸರಿ ಅರೆ ಒಂದ್ಸರಿ ನನಗೆ ಭಾಳ ಇಷ್ಟ, ಅದಕ್ಕೆ ಒಂದ್ಸರಿ ಪ್ಲೀಸ್ ಐ ಲೈಕ್ ಇಟ್. ಸೊ ಹಿಂದೆ ಪ್ಲಸ್ ಇದ್ದಾಗ ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ ಅಂತ ಮಾಡ್ತಿದ್ರಿ. ಈಗ ನಾನೇನು ಮಾಡಿಬಿಡ್ತೀನಿ, ಸ್ವಲ್ಪ ಶಾರ್ಟ್ ಕಟ್ಟಾಗಿ ಮಾಡೋಣ. ಪೂರ್ಣಾಂಕ ಮೈನಸ್ ಪೂರ್ಣಾಂಕ 8 - 3 5. 2/5 ಇತ್ತೆ, ಅದನ್ನು ಹಾಗೆ ಬರಿತೀವಿ. ಆದರೆ ಇಲ್ಲಿ ಪ್ಲಸ್ ಹಾಕ್ತೀವ ಮೈನಸ್ ಹಾಕ್ತೀವಿ, ಯಾಕಂದರೆ -2/5ಕ್ಕೂ ಸಹ ಇದೆ. ಪ್ಲಸ್ ಹಾಕಲ್ಲ, ಏನಾಗ್ತೀವಿ? ಮೈನಸ್ ಹಾಕ್ತೀವಿ. ಪೂರ್ಣಾಂಕ ಮೈನಸ್ ಸಮಭಿನ್ನ ರಾಶಿ ಏನಾಗುತ್ತೆ? ಪೂರ್ಣಾಂಕದಲ್ಲಿ ಒಂದು ಕಳೆದ್ರೆ ಏನು ಬರ್ತದೆ? 4. 5ಕ್ಕೆ 5 ಹಾಗೆ ಇಡ್ತೀವಿ, 5ರಲ್ಲಿ 2 ಹೋದರೆ 3. ಖಾತ. ಇನ್ನೂ ಒಂದು ಸ್ಟೆಪ್ ಕಡಿಮೆ ಆಯಿತು. ಇನ್ನೂ ಒಂದು ಸ್ಟೆಪ್ ಕಡಿಮೆ ಆದಂಗೆ ಆಯಿತು. ಕರೆಕ್ಟ್? ಹಾಂ, ಸಾಕಪ್ಪ, ಅಷ್ಟು ಕಂಜೂಸ್ತಾನ ಬೇಡ ಕಣಕ್ಕಂತ. ಹಾಂ, ಅಷ್ಟೊಂದು ಉಳ್ಸಕ್ಕೆ ಹೋಗ್ಬೇಡ್ರಿ ಎಲ್ಲದನ್ನು. ಹಾಂ, ಇನ್ನೊಂದು ಸರಿ ಮಾಡೋಣ. ಓಕೆ, ಈ ಲೆಕ್ಕ ಮಾಡಿ. ಹಾಗಾದರೆ ಈ ಲೆಕ್ಕ ಮಾಡಿ. ಏನು ಬರುತ್ತೆ? ಇಲ್ಲಿ ತಪ್ಪು ಮಾಡ್ತಾರೆ ಭಾಳ ಜನ. ಬಹಳ ಮಕ್ಕಳು ಇಲ್ಲಿ ತಪ್ಪು ಮಾಡ್ತಾರೆ. ಇಲ್ಲಿ ಬಹಳ ಜನ ಮಕ್ಕಳು ತಪ್ಪು ಮಾಡ್ತಾರೆ. ನಿಮ್ಮಲ್ಲಿ ಭಾಳಷ್ಟು ಜನ ನೀವು ತಪ್ಪು ಮಾಡ್ತೀರಿ ಲೆಕ್ಕದಲ್ಲಿ. ನೋಡೋಣ ಬಾ. ಪೂರ್ಣಾಂಕ ಮೈನಸ್ ಪೂರ್ಣಾಂಕ 5 - 2 3. ಕರೆಕ್ಟ್ ಮಾಡಿದ್ದೀವಾ? ಇಲ್ಲ, ಬಿಡಿಸಿ ತೋರಿಸ್ಬಿಡ್ತೀನಿ ತಡ್ರಿ. 5 + 4/7 -2. ಈ ಥರ ಬಿಡಿಸಿ ಬರಿಬೋದಾ? 5 + 2 5 - 2 ಏನಾಗುತ್ತೆ? 3 + 4/7. ಈಗ ಏನಿದೆ? ಪೂರ್ಣಾಂಕ ಪ್ಲಸ್ ಸಮಭಿನ್ನ ರಾಶಿ. ಒಂದಾನೊಂದು ಕಾಲದಲ್ಲಿ ಏನಂತ ಓದಿದ್ವಿ? ಅಷ್ಟೇ. 3 4/7. ಭಾಳ ಜನ ಏನು ಬರೆದಿರ್ತಾರೆ ಇದಕ್ಕಂದರೆ 2 3/7 ಅಂತ ಬರೆದಿರ್ತಾರೆ. ಅದಕ್ಕೆ ಎಲ್ರಿ ಮೈನಸ್ ಇದೆ, ಏನೂ ಇಲ್ಲ ಅಂದ್ರೆ ಏನಿರ್ತೀರಿ? ಭಾಳ ಜನಕ್ಕೆ ಉತ್ತರ 2 3/7 ಅಂತ ಬರೆದಿರ್ತಾರೆ. ಇದಕ್ಕೆ ಯಾರು ಉತ್ತರ ಬರೆದಿದ್ದಾರೆ ಅವ್ರು ನಗ್ತಾ ಇದ್ದಾರೆ. ಹಾಂ, ಯಾವ ಗ್ರಹದಲ್ಲಿದ್ದೀರಪ್ಪ? 4 5/7 ಹೇಗೆ ಬರುತ್ತಪ್ಪ? ಅಲ್ಲಪ್ಪ, ಒಂದು ನಿಮಿಷ ಬಾರಪ್ಪ ಇಲ್ಲಿ. ಸುಭಾಷ್ ನೋಡಪ್ಪ ಇಲ್ಲಿ. ಸುಭಾಷ್. ಸೊ ಇದನ್ನು 5 4/7 5 + 4/7 ಅಂತ ಬರಿಬೋದಾ ಸುಭಾಷ್? -2 ಇದೆ. 5 - 2 ಏನಾಗುತ್ತಪ್ಪ? 3. ಇನ್ನು ಉಳಿದೋರೋದು ಯಾರು? +4/7. ಪೂರ್ಣಾಂಕ ಪ್ಲಸ್ ಒಂದು ಸಮಭಿನ್ನ ರಾಶಿ ಏನಾಗುತ್ತದು? ಜೊತೆಗೆ ಬರ್ತವೆ. ಹಾಂ, ಅದನ್ನು ಹಿಂಗಿದ್ದದ್ದು ಹಿಂಗೆ ಹಾಕಕ್ಕೆ ದೋಸೆ ಏನಪ್ಪ ಅದು? ಹಾಂ,
ಬಾಪ. ಪೂರ್ಣಾಂಕ ಮೈನಸ್ ಪೂರ್ಣಾಂಕ, 10ರಲ್ಲಿ 4 ಹೋದರೆ 6. ಉಳಿದಿರೋದು ಯಾವುದು? 3/9. 3/9ಕ್ಕೆ ಯಾವ ಚಿಹ್ನೆ ಇದೆ ಮೈ ಡಿಯರ್ಸ್? 3/9ಕ್ಕೆ ಯಾವ ಚಿಹ್ನೆ ಇದೆ? ಮೈನಸ್ ಇದೆ. ಅಲ್ರಿ 3 1 3, 3 3 9, 1/3 ಆಯ್ತು ಅಲ್ರಿ. ಪೂರ್ಣಾಂಕ ಮೈನಸ್ ಸಮಭಿನ್ನರಾಶಿ. 6ರಲ್ಲಿ 1 ಹೋದರೆ 5, 3ರಲ್ಲಿ 1 ಹೋದರೆ 2, 5 2/3. ಉತ್ತರ ಬಂತು ರೀ. ಉತ್ತರ ಬಂತ? ಹಲೋ, ಉತ್ತರ ಬಂತೇನಪ್ಪ? ಕೃತಾರ್ಥ. ಓಕೆ, ಈಸಿ ಮಾಡಿ. ಈ ಲೆಕ್ಕಕ್ಕೆ ಏನು ಬರುತ್ತೆ ನೋಡಿ ಉತ್ತರ? ಪೂರ್ಣಾಂಕ ಮೈನಸ್ ಪೂರ್ಣಾಂಕ. ಮೊದಲು ಪೂರ್ಣಾಂಕಗಳನ್ನು ಮಾತಾಡಿಸ್ಬಿಡ್ಬೇಕು ನಾವು. ಮೊದಲು ಪೂರ್ಣಾಂಕದ ಜೊತೆಗೆ ಮಾತಾಡಬೇಕು. 7 - 3 ವಿದ್ಯಾ, 7 - 3 4. ಓಕೆ, ಉಳಿದಿದ್ದು ಯಾರು? 5/11. 5/11ಕ್ಕೆ ಮೈನಸ್ ಇದೆ, ಕರೆಕ್ಟ್? ಏನಿದೆ ಇಲ್ಲಿ? ಏನೂ ಇಲ್ಲ ಅಂದರೆ ಏನಿರುತ್ತೆ? ಪ್ಲಸ್ ಇರುತ್ತೆ. ಸೊ ಪ್ಲಸ್ ಇದೆ. ಒಂದು ಪೂರ್ಣಾಂಕ ಪ್ಲಸ್ ಒಂದು ಸಮಭಿನ್ನ ರಾಶಿ ಎಷ್ಟು ಸುಲಭ? ಇಂಚರ 4, 5/11. ರೈಟ್ ಇಂಚರ? ಕರೆಕ್ಟ್ ಇಂಚರ. ಸಾಗರ್ ಪಾಟೀಲ್, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಹಾಂ, ಪೂರ್ಣಾಂಕ ಮೊದಲು ಮಾತಾಡಿಸ್ಬೇಕು. ಕ್ಷಮಿಸಿ. ಪೂರ್ಣಾಂಕ ಮೈನಸ್ ಪೂರ್ಣಾಂಕ. 6ರಲ್ಲಿ 2 ಕಳೆದ್ರೆ 4. 7/13ಕ್ಕೆ ಪ್ಲಸ್ ಹಾಕಬೇಕು. ಏನಾಗಬೇಕು? ಮೈನಸ್ ಹಾಕಬೇಕು. ರೈಟ್. ಪೂರ್ಣಾಂಕದಲ್ಲಿ 1 ಕಳೆದ್ರೆ 3 ಬರುತ್ತೆ. 7/13 ಇದೆ. 13ರಲ್ಲಿ 7 ಹೋದರೆ 6. ಬಂದಿದೆಯಾ? ಸುಲಭ ಇದೆಯಾ? ಈ ಛೇದಗಳು ಒಂದೇ ಥರ ಇದ್ದರೆ ಭಾಳ ಸುಲಭ. ಛೇದಗಳು ಬೇರೆ ಬೇರೆ ಆಗ್ಬಿಟ್ರೆ ಲಾಸ ಬಂದ್ಬಿಡುತ್ತೆ. 9ರಲ್ಲಿ 5 ಹೋದರೆ 4, 3/8 ಹಾಗೆ ಬರೆದುಬಿಟ್ರಿ, ಮುಗೀತು ಕಥೆ. ಬಟ್ ಕನ್ಫ್ಯೂಸ್ ಆಗ್ಬಿಡ್ತೀರಿ ಕೆಲವರು. 3/8 ಇದೆ, ಅದಕ್ಕೆ ಪ್ಲಸ್ ಬರೀಬೇಕು. ಮಿಶ್ರ ಭಿನ್ನರಾಶಿಯಲ್ಲಿ ಒಂದು ಪೂರ್ಣಾಂಕ ಕಳೆಯೋದಾದರೆ ನೇರವಾಗಿ ಬರಿಬೋದು. ಮಿಶ್ರ ಭಿನ್ನರಾಶಿ ಮೊದಲು ಬಂದು ಪೂರ್ಣಾಂಕ ಆಮೇಲೆ ಬಂತಂದರೆ ಅದಕ್ಕೆ ನೇರವಾಗಿ ಉತ್ತರ ಬರಿಬೋದು. ಇಷ್ಟು ಹೇಳ್ಬಿಟ್ರೆ ಶ್ರೀಲಕ್ಷ್ಮಿಗೆ ನಿದ್ದೆ ಬರುತ್ತೆ ಈಗ. ರೈಟ್. ಆವಾಗ ಆ ಥರ ಮಾಡೋಕ್ಕಿಲ್ಲ. ಕನ್ಫ್ಯೂಸ್ ಆಗ್ತದೆ, ಬೇಡ. ಇದನ್ನೇ ಫಾಲೋ ಮಾಡಿಬಿಡಿ ಸಾಕು. ಪೂರ್ಣಾಂಕ ಬಂದು ಮಿಶ್ರ ಭಿನ್ನರಾಶಿ ಬಂದರೆ ನೋಡಪ್ಪ ಹಿಂಗಾಗತ್ತೆ. 12ರಲ್ಲಿ 5 ಕಳೆದ್ರೆ 7. ಓಕೆ, -4/15 ಇದೆ. 7. ಅದರಲ್ಲಿ 7ರಲ್ಲಿ 1 ಕಳಿಬೇಕು. ಎಷ್ಟು ಬರ್ತದೆ? 6. 15 ಹಾಗೆ ಇಡ್ರಿ. 15ರಲ್ಲಿ 4 ಹೋದರೆ 9. ಥ್ಯಾಂಕ್ ಯು ವೆಂಕಟೇಶ್ ಬಿ. 9 ಬರ್ದಿದ್ರಿಲ್ಲ? ವೆರಿ ಗುಡ್. ಹಾಂ, ಕೆಲವು ಜೋಂಬಿಗಳಿದ್ದಾರೆ ಇನ್ನೂ. ಹಾಂ, ಬಂದ್ಬಿಡ್ತಾ ಉತ್ತರ. ಅದು ನೋಡಿರಿ, ಇದು ಮಿಶ್ರ ಬಂದು ಒಂದು ಪೂರ್ಣಾಂಕ ಬಂದುಬಿಟ್ರೆ ನೇರವಾಗಿ ಕಳೆದು ಬಿಡ್ಬೋದು. 4ರಲ್ಲಿ 1 ಹೋದರೆ 3, 8/17 ಖತಮ್. ಆದರೆ ಕನ್ಫ್ಯೂಷನ್ ಇತ್ತಂದರೆ 4ರಲ್ಲಿ 1 ಹೋದರೆ 3 ಪ್ಲಸ್ 8/17, 3 8/17. ಪೂರ್ಣಾಂಕ ಪ್ಲಸ್ ಒಂದು ಸಮಭಿನ್ನ ರಾಶಿ, ಮಿಶ್ರ ಭಿನ್ನರಾಶಿ ನೇರವಾಗಿ ಆಗ್ಬಿಡುತ್ತೆ. ಈ ಥರ ಕನ್ಫ್ಯೂಷನ್ ಬೇಡ ಅಂದರೆ ಆ ಥರ ಬರಿಬೋದು. ಶ್ರೀಲಕ್ಷ್ಮಿ, ಮುಂದಿನ ಪ್ರಶ್ನೆ. ಶ್ರೀಲಕ್ಷ್ಮಿ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಓಕೆ, ಚಲೋ. 9ರಲ್ಲಿ 6 ಹೋದರೆ 3, -2/10 ಇದೆ. ಅರೆ 2/10 ಏನಂತ ಬರಿಬೋದು? 1/5. 2 1 2 5 10. 3ರಲ್ಲಿ 1 ಹೋದರೆ ಚಿರು ಏನಾಗುತ್ತಪ್ಪ? ಚಿರು 3ರಲ್ಲಿ 1 ಹೋದರೆ ಏನಾಗ್ತದೆ? 2. ಥ್ಯಾಂಕ್ಸ್ ಚಿರು. ಭಾಳ ಕಷ್ಟವಾದ ಲೆಕ್ಕ ಮುಗಿಸ್ಬಿಟ್ರಿ. ಸುಭಾಷ್, ನೀವು ಅದಕ್ಕಿಂತ ಕಷ್ಟ ಇರೋದು ಹೇಳ್ರಿ. ಇವಾಗ 5ರಲ್ಲಿ 1 ಹೋದರೆ ಎಷ್ಟು?
ಥ್ಯಾಂಕ್ ಯು ಸೋ ಮಚ್. ಒಂದರ ಮಗ್ಗಿಯ ಜನಕ ಸುಭಾಷ್. ಓಹೋ ಹೋ 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 ಮಿಶ್ರದಲ್ಲಿ ಒಂದು ಪೂರ್ಣಾಂಕ ಕಳಿಬೇಕು. 11ರಾಗ 4 ಹೋದರೆ 7, 6/19 ಹಾಗೆ ಬರೆದು ಬಿಡ್ರಿ. ಕಳೆ ಅಂಥದ್ದೇನಿಲ್ಲ. ಕಳೆದು ಅಲ್ಲ, ಒಂದು ನಿಮಿಷ, ಕಳಿಬೇಕಾಯ್ತದ್ದೇನಿದ್ರಲ್ಲಿ 4 ಪೂರ್ಣಾಂಕದಲ್ಲಿ ಪೂರ್ಣಾಂಕ ಕಳೆದ್ವಿ. ಮತ್ತೇನಾರು ಕಳೆದಿದೆಯಾ? ಮತ್ತು 6/19 ಹಾಗೆ ಬರೆದು ಬಿಡ್ರಿ, ಅಷ್ಟೇ, ಮುಗೀತು ಕತೆ. ನೆಕ್ಸ್ಟ್ ಕ್ವಶನ್, ಚಲೋ. ಈಗ ನೋಡಿರಿ, ಕಳೆಯೋದೇನಿದೆ? ಪೂರ್ಣಾಂಕದಲ್ಲಿ ಪೂರ್ಣಾಂಕ ಕಳೆಯೋಣ. ಎಷ್ಟು ಬರುತ್ತೆ? 15ರಲ್ಲಿ 8 ಅಂದರೆ 7. ಆದರೆ ಕಳೆಯೋದು ಮುಗೀತಾ? ಎಲ್ಲಿ ಮುಗೀತು? ಇನ್ನು 5/12ಕ್ಕೂ ಏನೈತದ? -8. ಅದಕ್ಕೆ ಇದಕ್ಕೆ ಏನು ಮಾಡ್ತೀವಿ? -5/12 ಅಂತ ಬರಿತೀವಿ. ಇನ್ನು ಕಳೆಯೋದು ಮುಗ್ದಿಲ್ಲ. ಪೂರ್ಣಾಂಕದಲ್ಲಿ ಒಂದು ಕಳೀರಿ, 6 ಬರ್ತದೆ. 12ರಲ್ಲಿ 5 ಕಳೆದ್ರೆ 7 ಬರ್ತದೆ. 6 7/12 ಇದಕ್ಕೆ ಸರಿಯಾದ ಉತ್ತರ. ಇದನ್ನೇ ಒಂದು ಜಾಸ್ತಿ ಕಳ್ಕೊಂಬಿಡ್ರಿ ಸರ್, ಅದು ಬೇಕಾಗಲ್ಲ ಸರ್ ನಿಮಗೆ ಅಂತ ಹೇಳ್ತೀರಿ. ಇದು ಒಳ್ಳೆ ಸ್ಟೆಪ್ ಇನ್ನು. ಬಟ್ ಕೆಲವ್ರು ಮಾಡಲ್ಲ, ಕೆಲವ್ರು ತಪ್ಪು ಮಾಡಿಬಿಡ್ತಾರೆ. ಈಗ ನೀವು 15ರಲ್ಲಿ 8 ಕಳಿಬೇಕಲ್ವಾ? ನೀವು 15ರಲ್ಲಿ 9 ಕಳೆದ್ಬಿಡ್ರಿ ಸರ್. ಮಿಶ್ರ ಬಂದಾಗ, ಪೂರ್ಣಾಂಕದಲ್ಲಿ ಮಿಶ್ರ ಕಳಿಯೋಕ್ಕೆ ಬಂದಾಗ 15ರಲ್ಲಿ 9 ಕಳೆದ್ರೆ ಎಷ್ಟು ಬರುತ್ತೆ ಸರ್? 6 ಬರುತ್ತೆ. 12 ಡೈರೆಕ್ಟ್ ಬರೀರಿ ಸರ್. 12ರಾಗ 5 ಹೋದ್ರೆ 7 ಸರ್. ಇದೆ ಸರ್ ಆನ್ಸರ್ ಡೈರೆಕ್ಟ್. ಇದು ಹೊಸ ಸ್ಟೆಪ್ ಸರ್. ಆದರೆ ಈ ಲೆಕ್ಕಕ್ಕೂ ಅದೇ ಥರ ಮಾಡೋಕ್ಕಾಗುತ್ತಾ? 6ರಲ್ಲಿ 3 ಕಳೆದು ಬಿಡಿ ಸರ್. 2 ಬದಲು 3 ಕಳೆದು ಬಿಡ್ರಿ ಸರ್. ಅದು ಗೊತ್ತಿರಬೇಕು. ಅದು ಗೊತ್ತಿಲ್ಲ ಅಂದರೆ ತಪ್ಪಾಗುತ್ತೆ ಆ ಥರ. 6ರಲ್ಲಿ 2 ಕಳೆದ್ರೆ 4, ಮತ್ತು ಕಳಿಯೋಂಥದ್ದೇನಿಲ್ಲ. 9/14 ಹಾಗೆ ಬರೆದು ಬಿಡ್ರಿ, ಅಷ್ಟೇ, ಖತಮ್. ನೆಕ್ಸ್ಟ್ ಕ್ವಶನ್, ಮುಂದಿನ ಪ್ರಶ್ನೆ. ಚಲೋ ಜಿ. ಏಳರಲ್ಲಿ 3 ಕಳೆದ ತಕ್ಷಣ 4 ಬರುತ್ತೆ, ಸರಿ. ಆದರೆ ಕಳೆಯೋದು ಮುಗೀತದಾ? ಇನ್ನು 11/21 ಇದೆ. 4ರಲ್ಲಿ 11/21 ಕಳಿಬೇಕು. ಪೂರ್ಣಾಂಕ -1 ಸಮಭಿನ್ನ ರಾಶಿ. ಪೂರ್ಣಾಂಕದಲ್ಲಿ 1 ಕಳಿತೀರಿ, 3 ಆಗುತ್ತೆ. 21ರಲ್ಲಿ 11 ಕಳೆದ್ರೆ 10 ಬರುತ್ತೆ. ಈಸಿ. ನಿಮ್ಮ ಮೆಥಡ್ ಇನ್ನೂ ಈಸಿ. ನಿಮ್ಮ ಮೆಥಡ್ ಇನ್ನೂ ಈಸಿ. ಅದು ಸೂಪರ್ ಈಸಿ. ಇದು ಬರೀ ಈಸಿ. ಓಹೋ 10ರಲ್ಲಿ 6 ಹೋದರೆ 4, 7/16 ಹಾಗೆ ಬರ್ತದೆ. ನಾನು ಪೂರ್ಣಾಂಕ ಮೈನಸ್ ಪೂರ್ಣಾಂಕ ಮಾಡಿದ್ವಿ. 10ರಲ್ಲಿ 6 ಹೋದರೆ 4, 7/6ಕ್ಕೆ 7/16ಕ್ಕೆ 7/16 ಹಾಗೆ ಬರಿತೇವೆ. ಈಸಿ. ಮುಂದಿನ ಪ್ರಶ್ನೆ. ಕರು ಜಿ, ಕರು ಪ್ರತೀಕ್ ಬರಿತಿದ್ಯಪ್ಪ? ಬರಿತಿದ್ದೀರಲ್ವ? ಪ್ರಶ್ನೆ ಎಲ್ಲ ಬರ್ತಿದ್ದೀರಾ? 13ರಲ್ಲಿ 7 ಹೋದರೆ 6 -4/18 ಹಾಗೆ ಇದೆ. ಆದರೆ ನನ್ನ ಪ್ರಕಾರ 2 4 2 9 18 4/18 ಅಂತ ಬರೆಯೋ ಬದಲು 2/9 ಅಂತ ಬರ್ಕೊಂಬಿಡೋಣ. ಪೂರ್ಣಾಂಕ ಮೈನಸ್ ಸಮಭಿನ್ನ ರಾಶಿ. 1 ಕಳಿಬೇಕು. ಪೂರ್ಣಾಂಕದಲ್ಲಿ 5 ಬರುತ್ತೆ. 9ರಲ್ಲಿ 2 ಹೋದರೆ 7. 5 7/9. ಹಾಂ 2 ಹೆಂಗೆ ಬಂತು ಅಂತನಾ? 2 ಹೆಂಗೆ ಬಂತು ಅಂತನಪ್ಪ? ಇಲ್ಲಿ ಕನಿಷ್ಠ ರೂಪಕ್ಕೆ ತರಲಿಲ್ಲೇನಪ್ಪ? ಹಾಂ, ಬೆನ್ಕೇಶ್ ಬೇಬಿ ಅಲ್ಲಿ ಕನಿಷ್ಠ ರೂಪಕ್ಕೆ ತಂದ್ವಾ ಇಲ್ವಾ? ರೈಟ್. ಹಾಂ, ಬೆನ್ಕೇಶ್ ಪಿ ಫಾರ್ ಪಾಪು. ಓಕೆ. ಓಹೋ ಕೆಲವರು ನೋಡಿದ್ರ 5 ಇದು ಸಿಕ್ಕ್ರ ಯಾರು ಇದಾರಲ್ಲ 5 ಗುಂಪಲ್ಲಿ ಗೋವಿಂದ. ಎಲ್ಲಿ? 8ರಲ್ಲಿ 3 ಕಳೆದ್ರೆ ಎಷ್ಟು ಬರುತ್ತೆ? 5. ಕಳೆದು ಮತ್ತೆ ಏನಾದರೂ ಬಾಕಿ ಇದೆಯಾ? 13/23 ಅದನ್ನ ಹಾಗೆ ಬರೆದ್ಬಿಟ್ವಿ.
ಈ ಥರದವ್ರು ಕೆಲವ್ರು ಇರ್ತಾರೆ ನೋಡಪ್ಪ, ಅದಕ್ಕೆ ಸ್ಟೆಪ್ಸ್ ಬೇಕಾಗುತ್ತೆ. ಹಾಂ, 8 - 3 5. ಉಳಿದದ್ದು ಯಾರು? 13/23. ಇದು ಶುಭಮ್ಗಾಗಿ. ಶುಭಮ್ 5 13/23. ಥ್ಯಾಂಕ್ ಯು ಶುಭಮ್. ಹಾಂ, ಎಷ್ಟು ಚಂದ ಹೇಳ್ಕೊಟ್ರು ನೋಡಿ. ಹಾಂ, ಅವ್ರು ಎಷ್ಟು ಚಂದ ಹೇಳ್ಕೊಟ್ಟ ಅಂದ್ರೂ ಸುಭಾಷ್ ನೀನು ಒಳ್ಳೆ ಟೀಚರ್ ಆಗ್ತಿ ಕಣಪ್ಪ. ಅವ್ರು ಎಷ್ಟು ಚಂದ ಹೇಳ್ಕೊಟ್ಟ ಅಂದ್ರೆ ನಮಗೆ ಗೊತ್ತೇ ಇಲ್ಲ. 3ರಲ್ಲಿ 3 ಕಳೆದ್ರೆ 0 ಸರ್, 2ರಾಗ 1 ಕಳೆದ್ರೆ 1 ಸರ್, 10 ಅಲ್ವ ಸರ್? ಅಲ್ರಿ ಸರ, ಇಲ್ಲಿ ಪ್ಲಸ್ ಐತಾ ಮೈನಸ್ ಐತಾ ಸರ್? ಮತ್ತೆ ಯಾಕೆ ಸರ್ ಕಳಿಬೇಕು? ಹಾಂ, ಅಲ್ಲ ನೀವು ಶುಭಮ್ ಚಡ್ಡಿ ದೋಸ್ತದಿರೇನ್ರಿ? ಹಾಂ, ಶುಭಮ್ ಸುಭಾಷ್, ಶುಭಮ್ ಸುಭಾಷ್ ಶಭಾಷ್. ಬರೀ ಮುಂದಿನ ಪ್ರಶ್ನೆಗೆ ಹೋಗೋಣ. ಚೆನ್ನಾಗಿ ಹೇಳ್ಕೊಡ್ತೀರಿ ಕಣ್ರಿ ಸುಭಾಷ್. 11ರಲ್ಲಿ 5 ಹೋದರೆ 6 -8 2 ಅಲ್ಲ 4 2 4 5 2/5 ಬರುತ್ತಿದ್ದು. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. 6 ಇದೆ ಪೂರ್ಣಾಂಕ, ಅದರಲ್ಲಿ 1 ಕಳೆಯೋಣ, 5 ಬರುತ್ತೆ. ಮತ್ತು ಛೇದದಲ್ಲಿ 5 ಇದೆ, ಛೇದದಲ್ಲಿ 5 ಇದೆ. 5ರಲ್ಲಿ 2 ಹೋದರೆ 3. 5 3/5. ಉತ್ತರ ಇದೆಯಾ ನಿಮ್ಮ ಹತ್ರ? ಉತ್ತರ ಇದೆಯಾ? ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಆ 12ರಲ್ಲಿ 7 ಕಳೆದ್ರೆ 5, ಬಟ್ ನಮ್ಮ ಶುಭಮ್ಗೋಸ್ಕರ 5/25. 5/25 5 1 5 5 5 25 ಅಂತ ಬರಿಬೋದು. ಸುಭಾಷ್ಗೋಸ್ಕರ 5 + 1/5. ಒಂದು ಪೂರ್ಣಾಂಕ ಪ್ಲಸ್ ಒಂದು ಸಮಭಿನ್ನ ರಾಶಿ ಹತ್ತತ್ರ ಬಂದರೆ ಈ ಥರ 5 1/5. 4 4/5 ಅಲ್ಲಪ್ಪ. ಓಕೆ 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 ನೋಡಿ, ಮುಗಿಸ್ತಾ ಇದ್ದೀವಿ, ಭಾಳ ಸಮೀಪ ಇದ್ದೀವಿ. ಹೇಗೆ ಮಾಡೋದು? 14ರಲ್ಲಿ 9 ಹೋದರೆ 5 -6/22. ಅಲ್ಲ ಮಕ್ಕಳೇ, 6/22 ಕನಿಷ್ಠ ರೂಪಕ್ಕೆ ತರ್ಬೋದಾ? 2 3 2 11 3/11 ಬಂದ್ಬಿಡುತ್ತದು. ಕರೆಕ್ಟ್, 3/11 ಬರುತ್ತೆ. ಕರೆಕ್ಟ್ ಕರೆಕ್ಟ್. ಸೊ ಇದೇನಂತ ಮಾಡ್ಬೋದು ನಾವು ಬೆನ್ಕೇಶ? ಪೂರ್ಣಾಂಕದಲ್ಲಿ 1 ಕಳೆಯೋಣ, 4 ಬರುತ್ತೆ. ಛೇದ 11 ಇರುತ್ತೆ. 11ರಲ್ಲಿ 3 ಹೋದರೆ 8. ಕರೆಕ್ಟ್ ಇದೆ ಬೆನ್ಕೇಶ? ತಪ್ಪಿದೆಯಾ ನಮ್ಮದು? 3 ಹೆಂಗೆ ಬರುತ್ತೆ? 11ರಲ್ಲಿ 3 ಸರಿ ಮಾಡ್ಕೊಳ್ಳಿ ಅಷ್ಟೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕುಶಾಲ್ 5ರಲ್ಲಿ 1 ಕಳೆದ್ರೆ 4 ಸರಿ. ನಮ್ಮ ಶುಭಮ್ಗೋಸ್ಕರ 11/27 ಹಾಕೋಣ. ಪೂರ್ಣಾಂಕ ಪ್ಲಸ್ ಸಮಭಿನ್ನ ರಾಶಿ 4 11/27. ಸುಭಾಷ್ ಶಭಾಷ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ. ಹೇಗೆ ಮಾಡೋದು ಕೇಳಿ? ಆಯ್ತು, ನೀವು ಟ್ರೈ ಮಾಡಿರಿ 6 4/5. ಒಬ್ರಿಗೆ ಆಲ್ರೆಡಿ ಬಂದಿದೆ ಪ್ರಶ್ನೆಗೆ ಉತ್ತರ. ಮತ್ತು ಯಾವುದಾದ್ರೂ ಉತ್ತರಗಳಿದ್ದಾವೆ ನೋಡಿ. ಹಾಂ, ಯಾವ ಉತ್ತರ? ಇದು ಉತ್ತರ ಸರಿ ಇದೆಯಾ? ಓಕೆ, ಕೆಲವರಿಗೆ ಆಲ್ರೆಡಿ ಬರ್ತಾ ಇದೆ. ಯಾರಿಗೆ ಬರ್ತಾ ಇಲ್ಲ ಹೆದರಬೇಡಿ, ನಾನಿರುವುದೇ ನಿಮಗಾಗಿ ಮಾಡೋಣ. ಇರಲಿ, ತೊಂದರೆ ಕಣ್ಣೀರು ಗೊಂಡೆ ಏನೋ ಬೇಡ. ಇಲ್ಲಿ ಕೇಳಿ. ಸೊ ಓಕೆ, ಕೇಳಿ. ಹಲೋ. ಓ, ಚೇಂಜ್ ಆಯ್ತಾ ಉತ್ತರ?
ಏನು 7? ಆನ್ಸರ್ ಏನು? ಅರೇ ರಾಮ, ಬರೀ 7? 6 4 ಬೈ 5 ಎಲ್ಲೋ ಐತದು? ಅದೆಂತ ಹುಲ್ ಮೇಯ್ಕೆ ಹೋಯ್ತೇನಲ್ಲ? ಅಯ್ಯ, ಅಲ್ಲ ಉತ್ತರ ಹೇಳೋ ತನಕ ಹೇಳಿಬಿಟ್ಟು ನಮಗೆ ಗೊತ್ತು. ಓಕೆ ಮಕ್ಕಳೇ, ಕೇಳಿ ಕೇಳಿ ಕೇಳಿ. ಹಲೋ, ಆಲ್ ರೈಟ್, ಕೇಳಿ. ಇಲ್ಲಿ ಪೂರ್ಣಾಂಕ ಮೈನಸ್ ಸಮಭಿನ್ನರಾಶಿ ಪ್ಲಸ್ ವಿಷಮ ಭಿನ್ನರಾಶಿ ಈ ಥರ ಎಲ್ಲ ಕೊಟ್ಟಿದ್ದಾರೆ. ಪೂರ್ಣಾಂಕದ ಜೊತೆಗೆ ಪೂರ್ಣಾಂಕ ಇದ್ದಿದ್ರೆ ಮಾತಾಡಿಸ್ಬಿಡ್ತಿದ್ವಿ ನಾವು. ಬೇರೆ ಪೂರ್ಣಾಂಕಗಳಿಲ್ಲ, ತಲೆ ಕೆಡಿಸ್ಕೊಂಬಿಟ್ಟು ಪೂರ್ಣಾಂಕನ ಹಾಗೆ ಬರೆದ್ಬಿಡೋಣ, ಆಯಿತಾ? ನೆಕ್ಸ್ಟ್ ಛೇದದಲ್ಲಿ ಯಾರಿದ್ದಾರೆ? 5. ಇದೇನಿದೆ? -3 + 8. ಮೈನಸ್ಸು ಪ್ಲಸ್ ಏನಾಗ್ತಾರೆ? ನೆನಪಿದೆ? ಸೊ ದೊಡ್ಡ ಸಂಖ್ಯೆ 8, 8ರಲ್ಲಿ 3 ಕಳೆದ್ರೆ ಎಷ್ಟು? ಬರೀ 5 + 5? ಬರೀ 5 + 5? 5 ಪ್ಲಸ್ ಇರುತ್ತೆ. ಕರೆಕ್ಟ್? ಅರ್ಥ ಆಯ್ತಾ? ಇನ್ನೊಂದು ಸರಿ. ಸೊ ಪೂರ್ಣಾಂಕ ಜೊತೆ ಯಾರು ಇಲ್ಲ, ಪೂರ್ಣಾಂಕ ಹಾಗೆ ಇರ್ತಾರೆ. ನನ್ನ ಜೊತೆ ಆಟ ಆಡೋಕ್ಕೆ ಯಾರೂ ಇಲ್ಲ, ನಾನು ಒಬ್ಬನೇ ಇರ್ತೀನಪ್ಪ. ಆಮೇಲೆ ಯಾರು ಪೂರ್ಣಾಂಕ ಬಂದರೆ ಅವ್ರ ಜೊತೆ ಆಟ ಆಡ್ತೀನಿ. ಸೊ ಪೂರ್ಣಾಂಕ ಒಂದೇ ಕುಂತಿದೆ ಪಾಪ ಬೇಜಾರಾಗಿ. ಸೊ ಇಲ್ಲೇನಿದೆ? ಪ್ಲಸ್ಸು ಮೈನಸ್ಸು, ಡೆಸಿಷನ್ 5 ಬರಿತೀವಿ ಸರಿ. -3 + 8 ಏನಾಗುತ್ತೆ? 8ರಲ್ಲಿ 3 ಕಳೆದ್ರೆ ಎಷ್ಟು? 5. ಅದಕ್ಕೆ ಯಾವ ಚಿಹ್ನೆ ಇರುತ್ತೆ? ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ? ಪ್ಲಸ್. ಉತ್ತರಕ್ಕೂ ಪ್ಲಸ್. ಅರ್ಥ ಆಯ್ತಾ? ಸೊ ಇದೇನಾಗ್ತದೆ? 7 + 1 8. ಅರ್ಥ ಆಯ್ತಾ? ಅಯ್ಯೋ, ಹಾಂ, ಏನು ಗೊತ್ತಿಲ್ಲ. ಮಾಡಿ ಇದನ್ನು ನೋಡಿ ಮಕ್ಕಳೇ, ಗಮನಿಸಿ, ಹೆದರಬಾರ್ದು ಕಣ. ಹಾಂ, ಪೂರ್ಣಕ್ಕಿದ್ದಾರ ಫ್ರೆಂಡ್ಸು? ಬಂದರು, ಆಟ ಆಡೋಣ ಬರ್ರಿ ಅಂತ ಹೋದ್ರಿ ಇವರು. 4 - 1 ಏನಾಗ್ತದೆ? 4 - 1 3. ಉಳಿದದ್ದು ಯಾರು? 2/7. 5/7. 2/7ಕ್ಕೆ ಏನು ಚಿಹ್ನೆ ಇದೆ? ಏನೂ ಇಲ್ಲ ಅಂದರೆ ಏನಿರುತ್ತೆ? ಪ್ಲಸ್. ಸೊ ಪ್ಲಸ್ ಹಾಕಿದ್ರಿ. 5/7ಕ್ಕೆ ಏನು ಚಿಹ್ನೆ ಇದೆ? ಮೈನಸ್. ಪೂರ್ಣಾಂಕನ ಮಾತಾಡಿಸ್ಬಿಟ್ಟು ಉಳಿದರನ್ನೆಲ್ಲ ಬರ್ಕೊಂಬಿಟ್ವಿ. ಈಗ ಸುಲಭ ಆಯ್ತಾ? ಆದರೆ ಈಗ ನೋಡ್ರಿ ಮಜವಾಗಿರೋದು. ಹಲೋ 3 ಬರಿಬೇಕು ಸರಿ. ಪೂರ್ಣಾಂಕ 3 ಬರಿತೀವಿ. 7 ಇದೆ. 2 - 5 ಏನಾಗುತ್ತೆ? -3. ಇಲ್ಲ ಹಾಕ್ಬೇಕು ಮೈನಸ್, ಅದನ್ನು -3. ಉತ್ತರಕ್ಕೆ ಮೈನಸ್ ಹಾಕ್ಬೇಕಲ್ವಾ? ಮೈನಸ್ ಇಲ್ಲ ಹಾಕ್ಬೇಕು, -3. ಈಗ ಪೂರ್ಣಾಂಕ ಮೈನಸ್ ಸಮಭಿನ್ನರಾಶಿ ಬಂತಿದೆ, ಹೌದಾ ಇಲ್ವಾ? ಉತ್ತರ ಏನು ಬರ್ತದೆ? 1 ಕಳೀರಿ 2. 7ರಲ್ಲಿ 3 ಹೋದರೆ 4/7. ಅರ್ಥ ಆಯ್ತಾ? ಇನ್ನೊಂದು ಸರಿ ಮಾಡೋಣ. ಒನ್ ಮೋರ್ ಟೈಮ್. ಕೇಳಿ ಎಲ್ಲ ಕೇಳಿಸ್ಕೋಬೇಕು ಮಕ್ಕಳು. ಎಲ್ಲರಿಗೂ ಅರ್ಥ ಆಗಬೇಕಿದು. ಈ ಥರ ಪ್ರಶ್ನೆಗಳು ನವೋದಯದಲ್ಲಿ ಬರೋ ಸಾಧ್ಯತೆ ಹೆಚ್ಚಿರ್ತವೆ, ಆಯಿತಾ? ಕೂಡೋದು, ಕಳಿಯೋದು, ಗುಣಿಸೋದು, ಭಾಗಿಸೋದು ಒಟ್ಟೊಟ್ಟಿಗೆ ಬಂದುಬಿಡುತ್ತೆ. ಭಿನ್ನರಾಶಿಯಲ್ಲೂ ಸಹ ಬರಬಹುದು, ಗೊತ್ತಿಲ್ಲ. ಗುಣಿಸೋದು ಬಂತಂದರೆ ಭಾಗಿಸೋದು ಫ್ರೀ, ಬೋನಸ್, ಅದು ಈಸಿ, ಅದು ನಾನು ಹೇಳ್ಕೊಡ್ತೀನಿ ಅದನ್ನು. ಬಟ್ ಇದು ನೋಡಿ, ಮೊದಲು ಯಾರನ್ನ ಮಾತಾಡಿಸ್ಬೇಕು? ಪೂರ್ಣಾಂಕ 4 - 1 3. ಉಳಿದೋರಿದೆ ಅದು 2/7 5/7. 2/7ಗೆ ಏನಿದೆ? 5/7ಗೆ ಏನಿದೆ? ಕರೆಕ್ಟಾ? ಕ್ಲಿಯರ್. ನೆಕ್ಸ್ಟ್ 3. ಇದು 7/7ಗೆ 7 ಇರ್ತದೆ ಛೇದದಲ್ಲಿ. ಅಂಶದಲ್ಲಿ ಏನಿರುತ್ತೋ ಪ್ಲಸ್ ಮೈನಸ್ ಅದನ್ನು ಮಾಡಬೇಕು. 2 - 5 ಏನಾಗುತ್ತೆ? 2ರಲ್ಲಿ 5 ಕಳೆಯೋಕ್ಕಾಗಲ್ಲ. 5ರಲ್ಲಿ 2 ಕಳೆದ್ರೆ 3. ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಉತ್ತರಕ್ಕೂ ಮೈನಸ್. ಅರ್ಥ ಆಯ್ತಾ? ಮುಂದೆ ಏನು ಮಾಡ್ತೀವಿ? ಇದು ಗೊತ್ತಲ್ಲಪ್ಪ, ಇದು ಗೊತ್ತಲ್ಲ. ಪೂರ್ಣಾಂಕದಲ್ಲಿ 1 ಕಳೀರಿ 2 ಬರುತ್ತೆ. ಛೇದ 7 ಇರುತ್ತೆ. ಛೇದದಿಂದ ಅಂಶ ಕಳೆದ್ರೆ 2 2 4 ಬರುತ್ತೆ. ಓಕೆ,
ಏಳರ 3 ಹೋದ್ರೆ ಅದೇ ಬರ್ತದೆ. ಸೊ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ ನೀವೇ ಮಾಡ್ತೀರಾ? ಟ್ರೈ ಮಾಡಿ. ಪೂರ್ಣಾಂಕ 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 ಯಾರ್ಯಾರಿದ್ದಾರೆ? ಪೂರ್ಣಾಂಕ ಯಾರಿದ್ದಾರೆ? 2 ಸಪ್ರೇಟ್ ತಗೊಂಬಿಡ್ರಿ. ಉಳಿದವ್ರನ್ನೆಲ್ಲ ಸಪ್ರೇಟ್ ಬರ್ಕೊಂಬಿಡಿ. 11/9, 4/9, 5/9. ಏನೇನು ಚಿಹ್ನೆ ಇದೆ ಅದನ್ನು ಬರಿಬೇಕು. 5/9 ಏನಿದೆ? ಮೈನಸ್. 4/9 ಏನಿದೆ? 4/9 ಏನಿದೆ? ಪ್ಲಸ್. 11/9 ಏನಿದೆ? ಪ್ಲಸ್. ಏನೂ ಇಲ್ಲ ಅಂದರೆ ಪ್ಲಸ್. ವೆರಿ ಗುಡ್. ಸೊ 2, 9 ಬರೀರಿ. ಚಿಹ್ನೆ ಈಗಲೇ ಹಾಕ್ಬೇಡ್ರಿ, ಈಗಲೇ ಚಿಹ್ನೆ ಹಾಕ್ಬೇಡ್ರಿ. 11 + 4 15ರಲ್ಲಿ 5 ಹೋದರೆ 10. ಈಗೇನು ಹಾಕ್ಬೇಕಿಲ್ಲಿ? ಪ್ಲಸ್. ಎಂಥ ಭಿನ್ನರಾಶಿ, ಎಂಥ ಭಿನ್ನರಾಶಿ ವಿಷಮ. 9 1 9, ಶೇಷ 1. 1 1/9 ಕರೆಕ್ಟಾ? ಸೊ 2 + 1 3, 1/9. ಅರ್ಥ ಆಯ್ತಾ ಮಕ್ಕಳೇ? ಭಿನ್ನರಾಶಿಗಳ ಸಂಕಲನ ವ್ಯವಕಲನ ಜೊತೆ ಜೊತೆಯಾಗಿ ಬಂದರೆ ನಾವೆಲ್ಲರೂ ಮಾಡ್ತೀವ? ಸರಿಯಾಗಿ ಕೂರ್ತೀವ? ತಿಜು ಗೊತ್ತಾಯ್ತಲ್ವಾ? ಮಾಡ್ತೀರಾ ನೀವೇ ಈಗ? ಸ್ವಂತ ಪ್ರಯತ್ನ ಇರ್ಬೇಕು ಮಕ್ಕಳೇ. ಬನ್ನಿ ಮಾಡೋಣ. ಸ್ವಂತ ಪ್ರಯತ್ನ ಸ್ವಂತವಾಗಿ ಮಾಡಬೇಕು. ಪೂರ್ಣಾಂಕ ಸಪ್ರೇಟ್ ಇದೆ, ಅದು ಹಾಗೆ ಇರಲಿ. 9 ಹಾಗೆ ಇರಲಿ. ಛೇದದಲ್ಲಿ 11 ಬರುತ್ತೆ. ಸರಿ. -14 + 6. ಮೈನಸ್ಸು ಪ್ಲಸ್ ಡಿಶುಮ್ ಡಿಶುಮ್. 14ರಲ್ಲಿ 6 ಹೋದರೆ 8. ದೊಡ್ಡ ಸಂಖ್ಯೆಗೆ ಏನಿದೆ ಚಿಹ್ನೆ? ಉತ್ತರಕ್ಕೂ ಅರ್ಥ ಆಯ್ತಾ? ಪೂರ್ಣಾಂಕ ಮೈನಸ್ ಸಮಭಿನ್ನರಾಶಿ. 9ರಲ್ಲಿ 1 ಹೋದರೆ 8, 11ರಲ್ಲಿ 8 ಹೋದರೆ 8. 3/11. ಈಸಿ. Next question. ಗುರುಸ್ವಾಮಿ, ಇಲ್ಲಿ ಪೂರ್ಣಾಂಕ ಸಪ್ರೇಟ್ ತೊಗೊಬೇಕು, ರೈಟ್? ಪೂರ್ಣಾಂಕ ಸಪ್ರೇಟ್ ಮಾಡಿಬಿಡೋಣ. ಛೇದದಲ್ಲಿ ಏನಿದೆಯಪ್ಪ ಗುರುಸ್ವಾಮಿ? 13 ಇದೆ. 7 - 4. ಓಹ್, ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಬರಿಬೇಕಲ್ಲ, ಸಾರಿ. ಸೊ ಪ್ಲಸ್ 7/13 ಮೈನಸ್ 4/13 ಪ್ಲಸ್ 17/13. ಗುರುಸ್ವಾಮಿ, ಛೇದ 13 ಇದೆ. 7ರಲ್ಲಿ 4 ಹೋದರೆ 7 - 4 3 + 17 20. ಎಂತಹ ಭಿನ್ನರಾಶಿ? ಆಯ್ತು, 20 ಪ್ಲಸ್ ಇರುತ್ತಲ್ವ, ಇದಕ್ಕೆ ಪ್ಲಸ್ ಬರುತ್ತಲ್ವಾ? ಮೈನಸ್ ಬರುತ್ತೆ ಉತ್ತರದಲ್ಲಿ. ಉತ್ತರದಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ. ಸೊ 13 ಎಷ್ಟಲೇ 20. 13 13, ಶೇಷ 7. 1 7/13. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 4 7/13. 4 7/13. ಅರ್ಥ ಆಗ್ತಿದೆ ಎಲ್ಲರಿಗೂ? ಹಲೋ, ಮುಂದಿನ ಪ್ರಶ್ನೆ ನೋಡಿ. ಪೂರ್ಣಾಂಕ ಪೂರ್ಣಾಂಕ ಪೂರ್ಣಾಂಕ. ಓಹೋ, ಇಲ್ಲ, ಪೂರ್ಣಾಂಕ ಒಬ್ಬರೇ ಇರೋದು. ಓಕೆ, ಪೂರ್ಣಾಂಕ ಅವ್ರನ್ನ ಹಾಗೆ ಬರೆಯೋಣ. ಛೇದ 8 ಇರುತ್ತೆ. -2. ಇದನ್ನು ಭಾಳ ಜನ ಏನಂತ ಬರೀತಾರೆ ಗೊತ್ತಾ ಮಕ್ಕಳೇ? ಭಾಳಷ್ಟು ಮಕ್ಕಳು ಇದನ್ನು ಈ ಥರ ಬರೀತಾರೆ. -15/8. 2 + 3 ಅಷ್ಟ ನೋಡ್ತಾರೆ ಅವರು. ಶ್ರೀಲಕ್ಷ್ಮಿಯವ್ರು ನೋಡ್ತಿದ್ದಾರೆ ಹಂಗೆ. 2 + 3 ಅಂತ ಮಾಡಿಬಿಡ್ತಾರೆ. ತಪ್ಪಾಗುತ್ತೆ. ಯಾಕಂದರೆ ಇದು ಬರೀ 2 ಅಲ್ಲ, -2 ಇದೆ. ಸೊ ಹಾಗಾಗಿ 2 + 13 15 ತಪ್ಪಾಗುತ್ತೆ. ಅದು -2 + 13. ಮೈನಸ್ ಪ್ಲಸ್ 13ರಲ್ಲಿ 12 ಹೋದರೆ 11. ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ? ಉತ್ತರಕ್ಕೂ ಪ್ಲಸ್ ಬರಬೇಕು ಅಷ್ಟೇ. ಒಂದು ಪೂರ್ಣಾಂಕ ಪ್ಲಸ್ ಒಂದು ಸಮಭಿನ್ನ ರಾಶಿ ಗೊತ್ತೇ ಇದೆ. ಓ, ಇದು ಸಮಭಿನ್ನ ರಾಶಿ ಅಲ್ಲ. ಓಹೋ ಹೋ ಹೋ ಹೋ, ಅದೆಂಥ ಭಿನ್ನ ರಾಶಿ? ವಿಷಮ ಭಿನ್ನ ರಾಶಿ. 8 1 8, ಶೇಷ 3. ಪೂರ್ಣಾಂಕ 6 3/8. 6 3/8 ಇದಕ್ಕೆ ಸರಿಯಾದ ಉತ್ತರ.
ಸರಿ ಇದೆಯಾ? ಸರಿ ಇದೆ ದೀಕ್ಷಾ? ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ ಪ್ರತೀಕ್? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಪ್ರತೀಕ್? ಥ್ಯಾಂಕ್ ಯು. ಓಕೆ, ನೋಡಿ ರವಿ, ಪೂರ್ಣಾಂಕ ಮೈನಸ್ ಪೂರ್ಣಾಂಕ 8 - 3 ಎಷ್ಟಾಗುತ್ತೆ? 5. ಪೂರ್ಣಾಂಕದ ಕೆಲಸ ಮುಗೀತು. ಉಳಿದಿರೋದು 4/15, 11/15. ಏನು ಮಾಡಬೇಕಪ್ಪ? 4/15ಕ್ಕೆ ಯಾವ ಚಿಹ್ನೆ ಹಾಕಬೇಕು? ಏನಿಲ್ಲ ಅಂದರೆ ಪ್ಲಸ್ ಹಾಕಬೇಕು. 11/15ಕ್ಕೆ ಯಾವ ಚಿಹ್ನೆ ಹಾಕಬೇಕು? ಮೈನಸ್ ಹಾಕಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ 5 ಪ್ಲಸ್ ಛೇದ 15 ಇರುತ್ತೆ. ಈಗ 4 - 11 ಮಾಡೋಕ್ಕಾಗತ್ತಾ? ಇಲ್ಲ. 11 - 4 ಮಾಡೋಣ. ಪ್ಲಸ್ ಮೈನಸ್ ಬಂದರೆ ಡಿಶುಮ್ ಕಳಿಲೇಬೇಕು. ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಕಳೆಯೋಣ. 11ರಲ್ಲಿ 4 ಕಳೆಯೋಣ. ಎಷ್ಟು ಬರುತ್ತೆ? 7 ಬರುತ್ತೆ. ದೊಡ್ಡ ಸಂಖ್ಯೆಗೆ ಏನಿದೆ? ಮೈನಸ್ ಇದೆ. ಉತ್ತರಕ್ಕೆ ಏನು ಇಡ್ತೀರಾ ರವಿ? ಮೈನಸ್ ಇಡಬೇಕು. ಪ್ಲಸ್ ಇಡುವಾಗಲ್ಲ ಏನು ಇಡ್ಬೇಕು ನೀವು? ಮೈನಸ್ ಇಡಬೇಕು. ಕರೆಕ್ಟ್. ಸೊ ಗೊತ್ತಲ್ಲ, ಪೂರ್ಣಾಂಕ ಮೈನಸ್ ಒಂದು ಸಮಭಿನ್ನ ರಾಶಿ. 1 ಕಳೆದ್ರೆ 4 ಬರುತ್ತೆ. 15ಕ್ಕೆ 15 ಹಾಗೆ ಇಡ್ತೀರಿ. 15ರಲ್ಲಿ 7 8. 4 8/15 ಇದಕ್ಕೆ ಸರಿಯಾದ ಉತ್ತರ. 4 8/15 ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬೋದು. ದೀಕ್ಷಾ ಎಮ್ ಮುಗ್ದಿದೆಯಮ್ಮ? ಮುಗ್ದಿದೆಯಾ ಬರೆಯೋದು? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಕೃತಾರ್ಥ? ಚಲೋ. ಚೇತನ್ ಜಿ, ಸೊ ಪೂರ್ಣಾಂಕ ಕೇವಲ 5 ಇದೆ. ಅವರೊಬ್ಬರನ್ನ ಒಂದು ಬದಿಯಲ್ಲಿ ಇಟ್ಬಿಡೋಣ. ಉಳಿದಂಥ ಸ್ಥಳದಲ್ಲಿ 10 ಇದೆ ಛೇದ. ಹೌದಾ? ಕೂಡಿಸೋದು ಕಳೆಯೋದು ನೋಡಿರಿ. 19 + 6 25. 25 - 7 18. 18 - 18 18. -18 18 +18 +18. ಹೌದಾ? +18. ವೆರಿ ಗುಡ್. ಸೊ ನಂತರ ಏನಾಗ್ತದೆ? ಇದನ್ನು ಕನಿಷ್ಠ ರೂಪಕ್ಕೆ ತರ್ಬೋದಲ್ವಾ? 2 9 2 5. ಕರೆಕ್ಟ್. ಇದೊಂದು ವಿಷಮ ಭಿನ್ನರಾಶಿ ಅಲ್ವಾ? ವಿಷಮ ಭಿನ್ನರಾಶಿಯಿಂದ ಏನು ಮಾಡ್ತೇವೆ ನಾವು? ಮಿಶ್ರ ಭಿನ್ನರಾಶಿ ಮಾಡ್ತೀವಿ. 5 1 5, ಶೇಷ 4. ಸೊ ಇದೇನಾಗ್ತದೆ? 5 + 1 4/5 ಆಗ್ತದೆ. ಕರೆಕ್ಟ್. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ, ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 5ಕ್ಕೆ 1 ಸೇರಿಸಿದ್ರೆ 6 4/5. 6 4/5 ಏನಮ್ಮ? ಬರುತ್ತೆ ಬರುತ್ತೆ. ಕರೆಕ್ಟ್ ಇದ್ದರೆ ಆಯಿತು. ಮೆಥಡ್ ಕರೆಕ್ಟ್ ಇದ್ದರೆ ಆಯಿತು, ಬರ್ತದೆ. ಸ್ವಲ್ಪ ಬೇರೆ ರೀತಿ ಮಾಡಿದ್ರೂ ಬರ್ತದೆ. ಕರೆಕ್ಟ್. ಮುಂದಿನ ಪ್ರಶ್ನೆ. ಚಾಲೋಜಿ. ಪೂರ್ಣಾಂಕ ಬೇರೆ ಇದೆ. ಷಣ್ಮುಖ ಪೂರ್ಣಾಂಕ ಬೇರೆಯೇ ಸಂಖ್ಯೆ ಕೊಟ್ಟಿದ್ದಾರೆ. ಪೂರ್ಣಾಂಕ ಸಪ್ರೇಟ್ ಇಟ್ಬಿಡೋಣ, ತೊಂದರೆ ಇಲ್ಲ. ಉಳಿದಂತೆ ಮಜವಾಗಿರೋದಂದರೆ 16 + 8 ಎಷ್ಟು? 24 ಅಲ್ವಾ? 16 + 8 24. ಕರೆಕ್ಟ್. ಅದು ಬರೀ 16 ಅಲ್ಲ, -16 + 8. ಸೊ 8ರಲ್ಲಿ 16 ಕಳೆಯೋಕ್ಕಾಗಲ್ಲ. 16ರಲ್ಲಿ 8 ಕಳೀರಿ. 16ರಲ್ಲಿ 8 ಕಳೆದ್ರೆ ಶೇಷ 8. ಸಾರಿ, ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಉತ್ತರಕ್ಕೂ ಮೈನಸ್. ಗೊತ್ತಿದೆ ಅಲ್ವಾ? ಸೊ ಪೂರ್ಣಾಂಕ ಮೈನಸ್ ಒಂದು ಸಮಭಿನ್ನ ರಾಶಿ, ಇದು ಗೊತ್ತುಂಟಲ್ಲ. ಸೊ ಪೂರ್ಣಾಂಕದಲ್ಲಿ ಒಂದು ಕಳೀರಿ ಎಷ್ಟು ಬರುತ್ತೆ? 10. 17ಕ್ಕೆ 17, 17ರಲ್ಲಿ 8 ಹೋದರೆ 9. 10 9/17 ಅಷ್ಟೇ. 10 9/17. 10 9/17. ಸರಿ ಇದೆಯಾ ಮಕ್ಕಳೇ? ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಬನ್ನಿ ನೋಡಿ ಏನಾಗ್ತದೆ. ಪೂರ್ಣಾಂಕ ಒಂದೇ ಇರೋದು. ಒಂದು ಬದಿ ಇಟ್ಬಿಡೋಣ. ಉಳಿದಂತೆ 12 ಇದೆ. 12 ಇದೆ. ಏನಾಗುತ್ತೆ ನೋಡಿ. 9 - 5 9 - 5 4. 4 + 21 25. 25 ಪ್ಲಸ್ಸಿಗೆ ಪ್ಲಸ್. ಆದರೆ ಮಕ್ಕಳು ಇದು ಎಂತಹ ಭಿನ್ನರಾಶಿ? ಇದು ವಿಷಮ ಭಿನ್ನರಾಶಿ. ವಿಷಮನ ಏನು ಮಾಡ್ತೀವಿ ನಾವು? ಮಿಶ್ರ ಮಾಡ್ತೀವಿ. 12 2 24, ಶೇಷ 1. ಇದನ್ನೇನಂತ ಬರಿಬೋದು? 6 + 2 1/12. ಪೂರ್ಣಾಂಕ ಪ್ಲಸ್ ಪೂರ್ಣಾಂಕ 6 + 2 8 1/12. ಅರ್ಥವಾಯ್ತಾ? ಈಸಿ ಅನ್ಸುತ್ತಾ ನಿಮಗೆ? ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ ನೋಡಿ.
ಪೂರ್ಣಾಂಕ ಬೇರೆ ಇಟ್ಬಿಡೋಣ, ಪೂರ್ಣಾಂಕ 3 ಬೇರೆ ಇಟ್ಬಿಡೋಣ. ಸೊ 19 ಇದೆ ಛೇದದಲ್ಲಿ. 4 + 15 19, 4 + 5 19, 4 + 15. ಓಹೋ, -4 + 15 ಕಳಿಬೇಕು. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳಿಬೇಕು. 15ರಲ್ಲಿ 4 ಹೋದರೆ 11. ದೊಡ್ಡ ಸಂಖ್ಯೆ ಪ್ಲಸ್ ಇದೆ, ಉತ್ತರಕ್ಕೂ ಪ್ಲಸ್. ಒಂದು ಪೂರ್ಣಾಂಕ ಪ್ಲಸ್ ಒಂದು ಸಮಭಿನ್ನ ರಾಶಿ ಇಷ್ಟೇ ಬರ್ತದೆ. ಕರೆಕ್ಟ್? ಇಲ್ಲೇ ಪ್ಲಸ್ ಹಾಕ್ಬಿಟ್ರೆ ಮುಗಿದೋಯ್ತು, ಪ್ಲಸ್ ತೆಗೆದುಬಿಟ್ರೆ ಮುಗಿದೋಯ್ತು. ಮುಂದಿನ ಪ್ರಶ್ನೆ ತೇಜಸ್. ನೆಕ್ಸ್ಟ್ ಕ್ವೆಶನ್. ಓಕೆ, ನೋಡಿ ರವಿ. ಓಕೆ, ಪೂರ್ಣಾಂಕ ಮೈನಸ್ ಪೂರ್ಣಾಂಕ. ವಾವ್. 9 - 4. ಅಯ್ಯೋ, ಇಲ್ಲಿ ಯಾಕೆ ಬರಿತಾ ಇದ್ದೀನಿ, ಇಲ್ಲಿ ಬರಿಬೇಕಲ್ಲ. 5. ಓಕೆ, ನಂತರ ಛೇದ ಎಲ್ಲ 14 ಇದೆ, 14 ಬರೆದು ಬಿಡೋಣ ಮಕ್ಕಳೇ. ಛೇದ 14 ಇದೆ, 14 ಬರೆದು ಬಿಡೋಣ. ಆಹಾ, ಓಹೋ, ಲಾಲಾ, ವಾ 6 - 10. ಹಾಂ, 6 - 10 ಮಾಡೋಕ್ಕಲ್ಲ. 10 - 6 4 ಬರುತ್ತೆ. ದೊಡ್ಡ ಸಂಖ್ಯೆಗೆ ಏನಿದೆ ಚಿಹ್ನೆ? ಮೈನಸ್ ಇದೆ, ಉತ್ತರಕ್ಕೂ ಮೈನಸ್ ಇಡಬೇಕು. 2 × 2 = 4, 2 × 7 = 14. ಸೊ 5 - 2/7 ಬರ್ತದೆ. 5 - 2/7 ಬರ್ತದೆ. ವಿದ್ಯಾ, ಒಂದು ಪೂರ್ಣಾಂಕ ಮೈನಸ್ ಒಂದು ಸಮಭಿನ್ನ ರಾಶಿ ಇದ್ದಾಗ ಮರಿ ಏನು ಮಾಡ್ತೀರಿ? ಒಂದು ಕಳಿತೀರಿ, 5ರಲ್ಲಿ 1 ಹೋದರೆ 4, 7ಕ್ಕೆ 7 ಹಾಗೆ ಬರಿತೀರಿ, 7ರಲ್ಲಿ 2 ಹೋದರೆ 5. 4 5/7 ಗೊತ್ತಾಯ್ತಾ? ಶಿವನಾಯಕ್ ಬರೀತಿದ್ದೀರಾ? ನಿಜವಾಗ್ಲೂ ಬರೀತಿದ್ದೀರಾ? ನಾನು ಬಂದು ನೋಡ್ಬೋದಾ? ಕ್ವಶನ್ ಬರೀತಿದ್ದೀರಾ? ಬರಿಬೇಕಪ್ಪ, ಕ್ವಶನ್ ಬರಿಬೇಕು ಕಣ ಮರಿ. ಹಾಂ, ಕ್ವಶನ್ ಬರಿಲ್ಲ ಅಂದಮೇಲೆ ಕ್ಲಾಸಲ್ಲಿ ಮುಗಿದ್ಮೇಲೆ ಹೇಗೆ ರಿವಿಷನ್ ಮಾಡ್ಕೊತೀಯ? ವೆಂಕಟೇಶ್ ಎಷ್ಟು ಚೆನ್ನಾಗಿ ನೋಟ್ಸ್ ಮಾಡ್ತಾಯಿದ್ದಾರೆ, ನೋಡಿದ್ದೀರಾ? ಓಹ್, 1ರ ಮಗ್ಗಿ. ಸರಿ. ಸೊ ಸುಭಾಷ್ ಪೂರ್ಣಾಂಕ 1, ರೈಟ್? ಥ್ಯಾಂಕ್ಸ್ ಅಪ್ಪ. 1 ಪೂರ್ಣಾಂಕ 1. ನಂತರ 21 ಇದೆ. 23 + 8 31. 31 + 11. ಓ, 31 - 11 20 ಬರುತ್ತೆ. ಸೊ ಉತ್ತರದಲ್ಲಿ ಏನಿರುತ್ತೆ? ಪ್ಲಸ್ ಇರುತ್ತೆ. ಕರೆಕ್ಟ್? ಒಂದು ಪೂರ್ಣಾಂಕ ಪ್ಲಸ್ ಒಂದು ಸಮಭಿನ್ನ ರಾಶಿ 1 20/21 ಜೊತೆಗೆ ಬಂದುಬಿಡ್ತವೆ. ಸುಭಾಷ್, ಥ್ಯಾಂಕ್ ಯು. ಆಲ್ ರೈಟ್, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ನೋಡಿ ಏನಾಗ್ತದೆ. ಓಕೆ, ಒಂದು ಪೂರ್ಣಾಂಕ ಇದೆ, ಅದನ್ನು ಹಾಗೆ ಇಟ್ಬಿಡೋಣ. ಉಳಿದಂತೆ 16 ಇದೆ. ಪ್ರೀತಮ್ 16 ಇದೆ. 18 + 7 ಏನಾಗ್ತದಪ್ಪ ಪ್ರೀತಮ್? ನೀವು ಪ್ರೀತಮ್ ವೆರ್ ಈಸ್ ಪ್ರೀತಮ್? ದೇರ್ ಈಸ್ ಪ್ರೀತಮ್. ಸೊ 18 + 7 ಏನಾಗುತ್ತೆ ಪ್ರೀತಮ್? ಕರೆಕ್ಟ್. 18 + 7 ಏನಾಗ್ತದೆ? ಹಾಂ, ನಿದ್ದೆಯಿಂದ ಈಗ ಎಚ್ಚರ ಆದ್ರಾ? ಹಾಂ, ವೆರಿ ಗುಡ್. ತಿಂಡಿ ಊಟ ಭಾಳ ಆಗಿಬಿಟ್ಟದೆ. ಹಾಂ, 18 + 7. ನಾನು ಕೇಳಿದ್ದು ಕ್ವಶನ್ ಹಾಗೆ ಇದೆ ತಾನೆ? 18 + 7 ಅದೇ ತಾನೇ ಇರೋದು? ಹಾಂ, ಏನಿದೆ ಅಲ್ಲಿ? ಏನಿದೆ? ಮತ್ತು ಕರೆಕ್ಟ್ ಹೆಂಗಾಯ್ತಪ್ಪ? ನಿನ್ನ ಹಾಗೆ ಅವನು ನಿದ್ದೆ ಮಾಡ್ತಾ ಇದ್ದಾನಂತ ನೋಡಬೇಕಿತ್ತು ಕಣ ಬೆಂಕೇಶ. ಹಾಂ, ಈಗ ನಿದ್ದೆ ಮಾಡಿ ಇವಾಗ ಎಚ್ಚರ ಅದೇ ನೀನು. ಮೈನಸ್ ಆಮೇಲೆ ಕಾಣ್ತು ನಿನಗೆ, ಹೌದಾ ಇಲ್ವಾ? ಮುಂಚೆ ಅವನು ಹೇಳಿದ ಉತ್ತರ ಕರೆಕ್ಟ್ ಇತ್ತು, ಆಮೇಲೆ ಮೈನಸ್ ಕಾಣ್ತು. ಹಾಂ, ಸೊ 18 + 7 ಇಲ್ಲ, -18 + 7 ಇದೆ. ಏನಾಗ್ತದೆ ಮಕ್ಕಳದು?
18ರಲ್ಲಿ 7 ಹೋದರೆ 11, ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಮೈನಸ್ ಖತಮ್. ಒಂದು ಪೂರ್ಣಾಂಕ ಮೈನಸ್ ಒಂದು ಸಮಭಿನ್ನ ರಾಶಿ ಏನಾಗ್ತದೆ, ಪೂರ್ಣಾಂಕದಲ್ಲಿ ಒಂದು ಕಳೆದರೆ 7, 16ಕ್ಕೆ 16, 16ರಲ್ಲಿ 11 ಹೋದರೆ 5. ಛೇದದಲ್ಲಿ ಅಂಶವನ್ನು ಕಳೆದುಬಿಡಿ, ನಿಮಗೆ ಉತ್ತರ ಸಿಗ್ತದೆ. ಓಕೆ, ಮುಂದಿನ ಪ್ರಶ್ನೆ ತಗೊಳ್ಳಿ. ಪುರುಷೋತ್ತಮ, ಪೂರ್ಣಾಂಕದ ಏನಿದೆಯಪ್ಪ ಇಲ್ಲಿ? ಪೂರ್ಣಾಂಕ ಕೇವಲ 7 ಇದೆ, ಛೇದ 20 ಬರುತ್ತೆ, ಸರಿ. ಆದರೆ ಪುರುಷೋತ್ತಮ 5 ಮೈನಸ್ 9 ಏನಾಗುತ್ತೆ? ಆಹಾ, ಇಲ್ಲ ಬೆಸ್ಟ್ ಹೇಳ 25 ಪ್ಲಸ್ 5 30 ಮೈನಸ್ 9, 30 ಮೈನಸ್ 9, ಅರೆ ಪ್ಲಸ್ ಬರ್ತದೆ. 21 20 ಶೇಷ 1, 7 ಪ್ಲಸ್ 1 1/20 ಬರುತ್ತೆ ಉತ್ತರ. ಅಥವಾ 7ಕ್ಕೆ 1 ಸೇರಿಸಿದ್ರೆ 8 1/20. ಸುಭಾಷ್ 8 1/20 ರೈಟ್. 1ರ ಮಗ್ಗಿಯ ಜನಕ. ಈ ಪ್ರಶ್ನೆಗೆ ಉತ್ತರ ನೋಡ್ತೀರಾ? ಪೂರ್ಣಾಂಕ ಇದೆ 10, 23 ಇದೆ, 5 ಮೈನಸ್ 5 ಪ್ಲಸ್ 14 ಅಂದರೆ 14ರಲ್ಲಿ 5 ಕಳೆದ್ರೆ ಎಷ್ಟು ಬರುತ್ತೆ? 9. ದೊಡ್ಡ ಸಂಖ್ಯೆಗೆ ಏನು ಚಿಹ್ನೆ ಇದೆ? ಪ್ಲಸ್ ಇದೆ, ಉತ್ತರಕ್ಕೂ ಪ್ಲಸ್ ಇಡಬೇಕು. ಒಂದು ಪೂರ್ಣಾಂಕ ಪ್ಲಸ್ ಒಂದು ಸಮಭಿನ್ನ ರಾಶಿ. ಶುಭಂ 10 9/23 ಆಗುತ್ತೆ. ಓಕೆ ಶುಭಂ, ಥ್ಯಾಂಕ್ ಯು ಶುಭಂ. ಓಕೆ, 3 4 5. ಓಕೆ, ನೋಡಿ ಏನಾಗ್ತದೆ, ಏನು ಬಂದಿದೆ ಉತ್ತರ? 3 8/18. 6 ಮೈನಸ್ 2 4. ಉಳಿದಿರೋದು 3/18 ಮತ್ತು 13/18. 3/18ಕ್ಕೆ ಏನಿದೆ? ಪ್ಲಸ್ ಇದೆ. 13/18ಕ್ಕೆ ಏನಿದೆ? ಮೈನಸ್ ಇದೆ. ಅಲ್ಲಮ್ಮ, 3/18 13/18 ಇದೆ. 3 8 ತಪ್ಪು. 3 4/9 ಸರಿ. ಕನಿಷ್ಠ ರೂಪಕ್ಕೆ ತರಬೇಕು, ಪ್ರತಿಬಂಧರ ಮಾಡಬಾರ್ದು. ಓಕೆ, ಸೊ ಪೂರ್ಣಾಂಕ 18 ಇದೆ, 18. ಸೊ 3 ಮೈನಸ್ 13 ಮಾಡೋಕ್ಕಾಗಲ್ಲ. 13 ಮೈನಸ್ 3 ಮಾಡಿದ್ರೆ 10 ಬರುತ್ತೆ. ಆದರೆ ದೊಡ್ಡ ಸಂಖ್ಯೆಗೆ ಮೈನಸ್ ಇದೆ, ಉತ್ತರಕ್ಕೂ ಮೈನಸ್ ಬರಬೇಕು. ಕರೆಕ್ಟ್. ಸೊ ಏನಾಗ್ತದೆ ಇಲ್ಲಿ? 2 5 10, 2 9 18. ಪೂರ್ಣಾಂಕ ಮೈನಸ್ ಒಂದು ಸಮಭಿನ್ನ ರಾಶಿ. ಮೈನಸ್ 1 ತೆಗೀರಿ, ಏನು ಬರ್ತದೆ? 3 ಬರ್ತದೆ. 9ಕ್ಕೆ 9, 9ರಲ್ಲಿ 5 ಹೋದರೆ 4. 3 4/9. 3 4/9 ಕರೆಕ್ಟ್ ಇದೆ ಮಕ್ಕಳೇ? ಹಲೋ, ಕರೆಕ್ಟ್ ಇದೆ. ಓಕೆ, ನಾನು ಯೋಚನೆ ಮಾಡ್ತಾಯಿದ್ದೀನಿ ಕೊನೆಯ 3 ಪ್ರಶ್ನೆ ನಿಮ್ಮಿಬ್ಬರಿಗೆ ಕೊಟ್ಬಿಡೋಣ ಅಂತ. 3 ಪ್ರಶ್ನೆ ಯಾರು ಹೈಯೆಸ್ಟ್ ಮಾಡ್ತಾರೆ ನೋಡೋಣ. ಅದಕ್ಕೆ ಟೈಮಿಂಗ್ಸ್ ಏನಿರ್ತದೆ ಅಂದರೆ ಕೇವಲ 3 ಪ್ರಶ್ನೆ. ನನ್ನ ಪ್ರಕಾರ 15 ಸೆಕೆಂಡ್ಸ್ ಮ್ಯಾಕ್ಸಿಮಮ್. ಓ, ಸೋತ್ಬಿಟ್ರಾ? ಬರಲ್ವಾ? ಓಕೆ, ಮ್ಯಾಕ್ಸಿಮಮ್ ಆಯ್ತು ಇದು 15 ಸೆಕೆಂಡ್ಸ್. 15. ನಾನಿನ್ನು 10 ಸೆಕೆಂಡ್ಸ್ ಕೊಡಬೇಕಂತಿದೆ. ವಿ ವಿಲ್ ಬಿಗಿನ್ ವಿತ್ ಗರ್ಲ್ಸ್. ಮೂರರಲ್ಲಿ ಯಾರು ಜಾಸ್ತಿ ಹೇಳ್ತಾರೋ ಅವ್ರಿಗೆ ಗೆದ್ದಂತೆ. ಕೇವಲ 2 ಪ್ರಶ್ನೆ ಇದ್ದಿದ್ರೆ ಏನಾಗ್ತಿತ್ತು? ಒಬ್ರು ಇವ್ರು ಹೇಳಿದ್ರು, ಒಬ್ರು ಅವ್ರು ಹೇಳಿದ್ರು, ಅವಾಗ ಡ್ರಾ ಆಗ್ಬಿಡ್ತಿತ್ತು. ಈ 3 ಪ್ರಶ್ನೆ ಇರೋದ್ರಿಂದ ಯಾರಾದರೂ ಒಬ್ರು ಗೆಲ್ಲೇಬೇಕಾ? ರೈಟ್. ಸೊ ಗರ್ಲ್ಸ್, ಫಸ್ಟ್ ಕ್ವೆಶನ್ ರೆಡಿ ಇದ್ದೀರಿ? ಒಂದು ನಿಮಿಷ ನನಗೆ ಅರ್ಥ ಆಯ್ತು ತಡೆಯಮ್ಮ. ಅರ್ಥ ಆಯ್ತು. 4 ಮೈನಸ್ 13ರಲ್ಲಿ 3 ಹೋದರೆ 10/18. ಕರೆಕ್ಟೇನಮ್ಮ? ಓಕೆ. ಸೊ ಪೂರ್ಣಾಂಕದಲ್ಲಿ ಒಂದು ಕಳಿಬೇಕು, ಏನಾಗ್ತದೆ? 3 ಆಗುತ್ತೆ. 18ರಲ್ಲಿ 10 ಹೋದರೆ 8 ಬರುತ್ತೆ. ಕರೆಕ್ಟಾ? ಗೊತ್ತಾಯ್ತು. ಸೊ ಇದೇನಾಗ್ತದೆ? 3 ಎಲ್ಲಿ 2 4ಲೆ 2 9ಲೆ 3 4/9 ಬರ್ತದೆ ಉತ್ತರ. ಸೊ ಕೊನೆಯ ಉತ್ತರ 3
4/9 ಸರಿನಮ್ಮ? ಓಕೆ ಶುರು ಮಾಡೋಣ. ರೆಡಿ ಇದ್ದೀರಾ? ಓನ್ಲಿ ಟೈಮು ಸ್ಟಾರ್ಟ್ ಮಾಡಿಲ್ಲ. ಓನ್ಲಿ 3 ಕ್ವೆಶನ್ಸ್. ಆರ್ ಯು ರೆಡಿ? ರಿಸೆಟ್ 15 ಸೆಕೆಂಡ್ಸ್ ಐ ಥಿಂಕ್ ಭಾಳ ಕಡಿಮೆ ಆಯ್ತು ಅಂತ ಅನ್ಕೊಂತೀನಿ. ಬಟ್ ನನ್ನ ಪ್ರಕಾರ ಮಾಡ್ಬೋದಿತ್ತು ಇದನ್ನು. ಯಾಕಂದರೆ 4 + 25 ಇಡ್ತೀನಿ ನೋಡಿರಿ ಏನಾಗ್ತದೆ. 11ರಲ್ಲಿ 16 ಹೋದರೆ 11ರಲ್ಲಿ 16 ಹೋದರೆ 16ರಲ್ಲಿ 11 ಹೋದರೆ -5 -5 27ರಲ್ಲಿ -5 ಆದರೆ 22 ಮುಗೀತು ಅಷ್ಟೇ. 4 22/25 ಮುಗೀತು. ಇಷ್ಟೇ ಇದ್ದದ್ದು ಆನ್ಸರು. ದ್ಯಾಟ್ಸ್ ಇಟ್. ನೋಡೋಣ ಬಾಯ್ಸ್ ಹೇಗೆ ಮಾಡ್ತಾರೆ ನೋಡೋಣ. ಲೆಟ್ಸ್ ಡೂ ಇಟ್. ಬಾಯ್ಸ್ ರೆಡಿ? ರಾಂಗ್ ಆನ್ಸರ್. 11/9/22. ಎಷ್ಟು ಈಸಿ ಇತ್ತಿದು. ಯಾಕೆ ಗೊತ್ತಾ ನೋಡಿ ಇಲ್ಲಿ ನೋಡಿ. ಸೊ ಇದೇನಾಗ್ತದೆ 22 22 1 ಬರುತ್ತೆ ತಾನಿದು. ಸೊ 12 - 1 + 9/22 ಬರುತ್ತಿದ್ದು. 12ರಲ್ಲಿ 1 ಹೋದ್ರೆ ಎಷ್ಟು? 11 11 + 9/22 ಒಂದು ಪೂರ್ಣಾಂಕ ಪ್ಲಸ್ ಒಂದು ಸಮಬಿಂದು ರಾಶಿ. ಶುಭಂ 11/9/22. ಬಾಯ್ಸ್ ವಾಟ್ ಇಸ್ ದಿಸ್? ಈಸಿ ಕ್ವೆಶನ್ ಇತ್ತಲ್ಲಪ್ಪ. ಈಗ ಓಪನ್ ಕ್ವೆಶನ್. ಇಬ್ರದ್ದು ಡ್ರಾ ಆಗಿದೆ. ನೀವು ಒಂದು ಹೇಳಿಲ್ಲ, ಅವರು ಒಂದು ಹೇಳಿಲ್ಲ, ಮುಗೀತು. ಡ್ರಾ ಆಯಿತು, ಸಮ ಆಯಿತು. ಓಕೆ. ಸೊ ಈಗ ಕೊನೆ ಪ್ರಶ್ನೆ. ಯಾರು ಬಾಯ್ಸರಾಗಲಿ ಗರ್ಲ್ಸರಾಗಲಿ ಯಾರು ಮೊದಲು ಹೇಳ್ತಾರೋ ಅವ್ರಿಗಿರ್ತದೆ. ರೆಡಿ? ಓಕೆ, ಟೇಕ್ ಇಟ್. ನನಗೆ ಉತ್ತರ ಬಂತು. 5/26/27. ಏನು ಮಾಡಬೇಕಾಗಿತ್ತು ತಾಯಮ್ಮ? ಇಷ್ಟೇ ಮಾಡಬೇಕಾಗಿತ್ತು. ಪೂರ್ಣಾಂಕ ಅಂತೂ ಇದು ಹಾಗೆ ಬರುತ್ತೆ. ಕರೆಕ್ಟಾ? ಇದು ಮೈನಸ್ ಬರುತ್ತಾ ಪ್ಲಸ್ ಬರುತ್ತಾ ಅಂತ ನೋಡ್ಬೇಕಿದ್ರ ಪಕ್ಕ. ಈಗ ಎಲ್ಲದಕ್ಕೂ 26 ಇದೆ, 27 ಇದೆ. ಕರೆಕ್ಟಾ? ಸೊ 7 - 12 12 -5 31ರಲ್ಲಿ -5 ಮಾಡಿದ್ರೆ 26 ಪ್ಲಸ್ ಬಂತಂದ್ರೆ ಏನು ಕೂಡಿಸೋದಂಗೆ ಮುಗೀತು. ಅಷ್ಟೇ ಇದ್ದಿದ್ದು. ಒಂದು ನಿಮಿಷ ಮುಗ್ದಿಲ್ಲ. ನಮ್ದಿನ್ನೂ ಮುಗ್ದಿಲ್ಲ. ಶುಭಮ್ ಅವ್ರಿಗೆ ತೋರಿಸ್ಕೊಡ್ಬೇಕು ನಾನೀಗ. ಓಕೆ. 7 - 12 + 31. ಸೊ ಶುಭಮ್ 5 + 26/27. ಅಲ್ಲಿಗೆ 5 26/27. ಐ ಥಿಂಕ್ 15 ಸೆಕೆಂಡ್ಸ್ ವಾಸ್ ಟೂ ಶಾರ್ಟ್. ಮೇ ಬಿ 20 ಸೆಕೆಂಡ್ ಕೊಟ್ಟಿದ್ರೆ ಎಲ್ಲರೂ ಮಾಡ್ತಿದ್ರೇನೋ ಗೊತ್ತಿಲ್ಲ. ಬಟ್ ತೊಂದರೆ ಇಲ್ಲ. ಬಟ್ ಇವತ್ತಿನ ತರಗತಿ ಅರ್ಥ ಆಗಿದೆ ಚೆನ್ನಾಗೆ? ಓಹೋ, ಹೌದಾ? ವೆರಿ ಗುಡ್. ಆನ್ಲೈನಲ್ಲಿ ನೋಡ್ತಿರೋ ಮಕ್ಕಳು, ನಿಮಗೂ ಸಹ ಇವತ್ತಿನ ತರಗತಿ ಭಾಳ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಸ್ವಲ್ಪ ನಾವು ಇನ್ನೂ ವಾಕ್ಯ ರೂಪದ ಪ್ರಶ್ನೆಗಳನ್ನು ನೋಡ್ತೇವೆ. ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ ಅಂತ ಹೇಳ್ತೇವೆ. ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಇದು ಈಸಿ ಕ್ಲಾಸಸ್.